ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತೆ. ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಡೆದಂತಹ ಒಂದು ಪ್ರಶ್ನೆ ಪತ್ರಿಕೆ. ಇದು 2011ರಲ್ಲಿ ಆಗಿದಂಥ ಒಂದು ನೇಮಕಾತಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸ್ತಾ ಇದ್ದೀನಿ. ಈ ಹಿಂದೆ ನಾನು 2003, 2005, 2006, 2007, 2009 ಇಷ್ಟು ಪ್ರಶ್ನೆ ಪತ್ರಿಕೆಯನ್ನು ಅನಾಲಿಸಿಸ್ ಮಾಡಿದ್ದೀನಿ. ಇವತ್ತಿನ ತರಗತಿಯಲ್ಲಿ 2011ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅನಾಲಿಸಿಸ್ ಮಾಡೋಣ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಿದ್ರು ಅವರು ಈ ಒಂದು ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ರಕ್ತವು ಕೆಂಪು ವರ್ಣವಾಗಿರಲು ಕಾರಣ ಏನು? ನಮ್ಮ ರಕ್ತ ಏನಿರುತ್ತೆ ಕೆಂಪು ಬಣ್ಣದಾಗಿರ್ತೈತೆ. ಹಾಗಾದರೆ ಕೆಂಪು ಬಣ್ಣ ಆಗಲಿಕ್ಕೆ ಏನು ಕಾರಣ ಇಲ್ಲಿ ಅಂತಂದರೆ, ಲಿಂಪ್ ಅಥವಾ ಹಿಮೋಗ್ಲೋಬಿನ್, ಬೈಲ್, ಅಡ್ರಿನಲಿನ್. ಅಂದರೆ ರಕ್ತ ಕೆಂಪಾಗೋಕ್ಕೆ ಕಾರಣ ಯಾವುದಂದರೆ ಅದು ಹಿಮೋಗ್ಲೋಬಿನ್. ಬಾಸ್ಕೆಟ್ಬಾಲ್ ಆಟದಲ್ಲಿ ಡಬಲ್ ಫೌಲ್ ಅಂದರೆ ಏನು? ಬಾಸ್ಕೆಟ್ಬಾಲ್ ಆಟದಲ್ಲಿ ಡಬಲ್ ಒಂದು ಫೌಲ್ ಅಂದರೆ ಏನು ಅಂತ ಅರ್ಥ. ಇದು ಒಬ್ಬ ಆಟಗಾರ 2 ಬಾರಿ ಫೌಲ್ ಮಾಡೋದ, ಒಬ್ಬ ತಂಡದ 2 ಆಟಗಾರರು ಏಕಕಾಲದಲ್ಲಿ ಫೌಲ್ ಮಾಡೋದ, ಕೋಚ್ ಅಥವಾ ಆಟಗಾರ ಏಕಕಾಲದಲ್ಲಿ ಫೌಲ್ ಮಾಡೋದ, ವಿಭಿನ್ನ ತಂಡಗಳ ಒಬ್ಬೊಬ್ಬ ಆಟಗಾರರು ಪರಸ್ಪರರ ಮೇಲೆ ಏಕಕಾಲದಲ್ಲಿ ಫೌಲ್ ಮಾಡುವುದು. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಭಿನ್ನ ತಂಡಗಳ ಒಬ್ಬೊಬ್ಬ ಆಟಗಾರರು ಪರಸ್ಪರರ ಮೇಲೆ ಏಕಕಾಲದಲ್ಲಿ ಫೌಲ್ ಮಾಡೋದಕ್ಕೆ ಏನಂತೀವಿ ನಾವು ಡಬಲ್ ಫೌಲ್ ಅಂತೇಳಿ ಕರಿತೀವಿ. ಎಲ್ಲಿ? ಬಾಸ್ಕೆಟ್ಬಾಲಲ್ಲಿ. ಮೂರನೇ ಪ್ರಶ್ನೆ, ಯಾವ ಒಲಿಂಪಿಕ್ಸಲ್ಲಿ ಪ್ರಥಮ ಬಾರಿಗೆ ಹೈ ಜಂಪ್ನಲ್ಲಿ ಪಾಸ್ಟರ್ ಫ್ಲಾಪ್ ಶೈಲಿಯನ್ನು ಕಾಣಲಾಯಿತು ಅಂತೇಳಿ ಪ್ರಶ್ನೆ ಇರೋದಿದು. 1968ರಲ್ಲಿ, 1972ರಲ್ಲಿ, 1976, 1980 ಅಂದರೆ 1968ರಲ್ಲಿ ನಾವು ಏನು ಮಾಡ್ತೀವಿ, ಹೈ ಜಂಪ್ನಲ್ಲಿ ಪಾಸ್ಟರ್ ಫ್ಲಾಪ್ ಎಂಬ ಶೈಲಿಯನ್ನು ನಾವು ಕರಿತೀವಿ. ಇದು ಓಬೆರಾಯನ್ ಪಾಸ್ಟರ್ ಫ್ಲಾಪ್ ಶೈಲಿ ಅಂತ ಕೂಡ ಕರೀತಾರೆ ಇದಕ್ಕೆ, ಏಕೆಂದರೆ ಅವರು ಜಾರಿಗೆ ತಂದಿರ್ತಾರೆ ಆ ಒಂದು ಸ್ಕಿಲ್ಲು. ಇದು ಬುಕ್ಸಲ್ಲಿದೆ, ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ. ಇನ್ನೊಂದ್ಸರಿ ನೋಡ್ಕೊಡ್ರಿ. ಇವಾಗ ಈ ಕೆಳಗಿನವುಗಳಲ್ಲಿ ಯಾವುದು ಶರೀರದ ಬೆಳವಣಿಗೆಗೆ ಬೇಕಾದಂಥ ಆಹಾರ? ಶರೀರದ ಬೆಳವಣಿಗೆಗೆ ಏನು ಬೇಕು ಅಂತೇಳಿ ನೋಡ್ರಿ. ಪಿಷ್ಟಗಳು, ಜೀವನ ಸತ್ವಗಳು ಅಥವಾ ಜೀವಸತ್ವಗಳು, ಲವಣಗಳು, ಸಸಾರಜನಕಗಳು. ಅಂದರೆ ಇಲ್ಲಿ ನಾವು ದೇಹವನ್ನು ಬೆಳವಣಿಗೆಯಾಗಬೇಕಾದ್ರೆ ನಮಗೆ ಸಸಾರಜನಕ ಬೇಕು. ಸಸಾರಜನಕ ಮೀನ್ಸ್ ಪ್ರೋಟೀನ್ ಅಂತ ಅರ್ಥ. ಈಗ ಸಾಫ್ಟ್ಬಾಲ್ನಲ್ಲಿ ಬ್ಯಾಟರ್ನಿಗೆ ಒಂದು ಫ್ರೀ ಬೇಸ್ ತಕ್ಕುವುದು ಅಂಪೈರ್ ಎಷ್ಟು ಸರಿ ಬಾಲ್ ಎಂದು ಕರೆದಾಗ. ಸಾಫ್ಟ್ಬಾಲ್ ಒಂದು ಗೇಮ್ಸ್ನಲ್ಲಿ ಬ್ಯಾಟರ್ನಿಗೆ ಒಂದು ಫ್ರೀ ಬೇಸ್ ಯಾವಾಗ ಸಿಗ್ತೈತೆ ಅಂತಂದರೆ ಅಂಪೈರ್ ಎಷ್ಟು ಬಾರಿ ಬಾಲ್ ಎಂದು ಕರೆದಾಗ ಆ ಒಂದು ಫ್ರೀ ಬೇಸ್ ಸಿಗ್ತೈತೆ ಅಂತೇಳಿ ಪ್ರಶ್ನೆ ಇರೋದಿದು. 3 ಬಾರಿ ಕರೆದಾಗ, 4 ಬಾರಿ ಕರೆದಾಗ, 5 ಬಾರಿ ಕರೆದಾಗ, 6 ಬಾರಿ ಕರೆದಾಗ. ಅಂದರೆ 4 ಬಾರಿ ಕರೆದಾಗ ಏನು ಮಾಡ್ತೈತೆ, ಅವರಿಗೆ ಫ್ರೀ ಬೇಸ್ ಸಿಗ್ತೈತೆ. 19 ತಂಡಗಳ ನಾಕೌಟ್ ತಾಲೂಕಿನಲ್ಲಿ 1ನೇ, 2ನೇ, 3ನೇ ಮತ್ತು 4ನೇ ಕ್ವಾರ್ಟರ್ಗಳಲ್ಲಿ ಅನುಕ್ರಮವಾಗಿ ಇರುವಂತಹ ಬೈಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳ್ತಾ ಇದ್ದಾರೆ. 19 ಒಂದು ತಾಲೂಕಿನಲ್ಲಿ ಕೇಳ್ತಿರೋದ್ರಿಂದ ಇಲ್ಲಿ 3, 3, 3, 4, 4, 3, 3, 3, 3, 4, 3, 3, 3, 3, 4, 3. ಅಂದರೆ ಇಲ್ಲಿ ಫಸ್ಟ್ 4, ಆಮೇಲೆ 3, ಆಮೇಲೆ 3, ಆಮೇಲೆ 3. ಇದ್ರ ಬಗ್ಗೆ ಕ್ಲಾಸ್ ಮಾಡೀನಿ, ನೋಡ್ಕೊಳ್ರಿ. ಥ್ರೋಬಾಲ್ ತಂಡವು ಸಬ್ಸ್ಟಿಟ್ಯೂಟ್ ಆಟಗಾರರನ್ನು ಒಳಗೊಂಡಂತೆ, ಅಂದರೆ ಬದಲಿ ಆಟಗಾರರನ್ನು ಒಳಗೊಂಡಂತೆ ಗರಿಷ್ಠ ಎಷ್ಟು ಆಟಗಾರರನ್ನು ಹೊಂದಿರ್ತದೆ ಥ್ರೋಬಾಲು ಅಂತಂದರೆ ಅಲ್ಲಿ 7 ಸದಸ್ಯರಿರ್ತಾರೆ, 9 ಸದಸ್ಯರಿರ್ತಾರೆ, 12 ಸದಸ್ಯರಿರ್ತಾರೆ, 10 ಸದಸ್ಯರಿರ್ತಾರೆ. ಅಂದರೆ ಅಲ್ಲಿ 12 ಜನ ಸದಸ್ಯರಿರ್ತಾರೆ. 7 ಜನ ಆಟಗಾರರು ಆಡ್ತಾರೆ, ಇಲ್ಲಿ 5 ಜನ ಬದಲಿ ಆಟಗಾರರು ಇರ್ತಾರೆ. ಟೋಟಲ್ ಸೇರಿಬಿಟ್ಟು 12 ಜನ ಆಟಗಾರರು ಇರ್ತಾರೆ. ಇಂಟ್ರಾಮ್ಯೂರಲ್ ಎಂಬ ಪದವು ಯಾವ ಭಾಷೆಯಿಂದ ಹುಟ್ಟಿತು? ಜರ್ಮನಿ, ಲ್ಯಾಟಿನ್, ರಷ್ಯನ್,
ಫ್ರೆಂಚ್ ಅಂದರೆ ಇದು ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಇದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡಿದ್ದೀನಿ ನೋಡಿರಿ, ಯಾವ ಭಾಷೆಯಿಂದ ಬಂದಿದೆ ಅಂತ ಕೂಡ ಕೇಳ್ತಾರೆ ಪ್ರಶ್ನೆ ಎಕ್ಸಾಮಲ್ಲಿ. ಚೆಸ್ ಹಾಸಿನ ಮೇಲಿರುವ ಚೌಕಗಳ ಸಂಖ್ಯೆ ಎಷ್ಟು? ಚೌಕಗಳ ಸಂಖ್ಯೆ 32, 46, 64, 60 ಅಂದರೆ 64 ಬಾಕ್ಸ್ಗಳಲ್ಲಿ ಇರ್ತವೆ. 32 ವೈಟ್ ಬಾಕ್ಸು, 32 ಬ್ಲ್ಯಾಕ್ ಬಾಕ್ಸ್ ಇರ್ತವೆ, 32 ಕಾಯಿನ್ಸ್ ಇರ್ತವೆ, ಕಾಯಿಗಳು. ಈ ಕಡೆ 16 ಇರ್ತವೆ, ಈ ಕಡೆ 16 ಇರ್ತವೆ. ಕಾಯಿನ್ಸ್ ಕೇಳಿದ್ರೆ 32 ಅಂತೇಳಿ ಹಾಕಬೇಕು. ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಸ್ಥಾಪನೆಯಾದಂತಹ ವರ್ಷ ಯಾವುದು? ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಯಾವಾಗ ಸ್ಥಾಪನೆಯಾಯಿತು ಅಂದರೆ 1927ರಲ್ಲಿ ಸ್ಥಾಪನೆ ಆಗ್ತೈತೆ. ಬ್ಯಾಡ್ಮಿಂಟನ್ ಲೋ ಸರ್ವಿಸ್ ಮಾಡಲು ಸರ್ವರ್ಗಳಿಗೆ ಸೂಕ್ತವಾದಂಥ ಸ್ಥಳ ಯಾವುದು? ಬ್ಯಾಡ್ಮಿಂಟನ್ನಲ್ಲಿ ಲೋ ಸರ್ವಿಸ್ ಮಾಡುವಾಗ ಸರ್ವರ್ ಮಾಡುವವರಿಗೆ ಸೂಕ್ತವಾದ ಸ್ಥಳ ಯಾವುದು ಅಂದರೆ ಸೈಡ್ ಲೈನ್ ಟು ಶಾರ್ಟ್ ಸರ್ವಿಸ್ ಗೆರೆಗಳ ಸಂಧಿಸುವಂಥ ಸ್ಥಳದಲ್ಲಿ ಮಾಡಬೇಕು ಅವರು, ಅಥವಾ ಸೈಡ್ ಲೈನ್ ಮಧ್ಯದಲ್ಲಿ ಮಾಡಬೇಕು, ಕೋರ್ಟ್ ಮಧ್ಯಭಾಗದಲ್ಲಿ ಸೆಂಟರ್ ಲೈನ್ ಹತ್ತಿರ ಮಾಡಬೇಕು, ಸೆಂಟರ್ ಲೈನ್ ಶಾರ್ಟ್ ಸರ್ವಿಸ್ ಲೈನ್ಗಳು ಸಂಧಿಸುವಂಥ ಒಂದು ಭಾಗದಲ್ಲಿ ಮಾಡಬೇಕು ಅವರು ಸರ್ವಿಸನ್ನು ಮಾಡಬೇಕು. ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ. ಭಾರತ ರಾಷ್ಟ್ರಧ್ವಜದ ಸೂಕ್ತ ಅಳತೆಗಳಲ್ಲಿ ಒಂದು. ಭಾರತ ರಾಷ್ಟ್ರಧ್ವಜದ ಸೂಕ್ತ ಅಳತೆಗಳಲ್ಲಿ ಒಂದು ಅಂದರೆ ಇಲ್ಲಿ 6 ಫೀಟ್ ಇಂಟು 4 ಫೀಟ್. ಸರಿಯಾದ ಉತ್ತರ ಬಂದುಬಿಟ್ಟು 6 ಫೀಟ್ ಇಂಟು 4 ಫೀಟ್ ಆಗಿರ್ತೈತಿ. ಪ್ರತಿಕ್ರಿಯಾತ್ಮಕ ಆಗ್ನೇಯ ಭಾಗಗಳಂಥ ಸರಿಯಾದ ಜೋಡಣೆ ಯಾವುದು? ಪ್ರತಿಕ್ರಿಯಾತ್ಮಕ ಆಗ್ನೇಯ ಭಾಗಗಳ ಸರಿಯಾದ ಜೋಡಣೆ ಯಾವುದು ಅಂದರೆ ಇಲ್ಲಿ ಪರಿಶೋಧನೆ, ವಿವರಣಾತ್ಮಕ ಎಚ್ಚರಿಕೆ ಮತ್ತು ಕಾರ್ಯನಿರ್ವಹಣೆ. ವಿವರಣಾತ್ಮಕ ಎಚ್ಚರಿಕೆ, ಅಲ್ಪವಿರಾಮ, ಕಾರ್ಯನಿರ್ವಹಣೆ. ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಬಿ. ಫಸ್ಟ್ ಏನು ಮಾಡಬೇಕು ನಾವು? ವಿವರಣಾತ್ಮಕ ಎಚ್ಚರಿಕೆ ನೀಡಬೇಕು, ಆಮೇಲೆ ಅಲ್ಪವಿರಾಮ, ಆಮೇಲೆ ಕಾರ್ಯನಿರ್ವಹಣೆ ಮಾಡಬೇಕು. ಸಾಫ್ಟ್ಬಾಲ್ನಲ್ಲಿ ಮಿಡ್ಸ್ ಧರಿಸಲು ಅನುಮತಿಗೆ ಅರ್ಹನಾದ ಆಟಗಾರ ಯಾರು? ಸಾಫ್ಟ್ಬಾಲ್ ಆಟದಲ್ಲಿ ಮಿಡ್ಸ್ ಧರಿಸಲು ಯಾವೊಂದು ಕ್ರೀಡಾಪಟು ಅರ್ಹರಾಗಿರ್ತಾರೆ ಅಂದರೆ ಅವರು ಪಿಚ್ಚರು, ರೈಟ್ ಫೀಲ್ಡರು, ಕ್ಯಾಚರು, ಸೆಕೆಂಡ್ ಬೇಸ್ಮನ್. ಅಂದರೆ ಕ್ಯಾಚರ್ ಏನಾಗಿರ್ತಾರೆ ಮಿಡ್ಸನ್ನು ಧರಿಸಲಿಕ್ಕೆ ಅರ್ಹರಾಗಿರ್ತಾರೆ. ಇದ್ರ ಬಗ್ಗೆ ಕ್ಲಾಸ್ ಮಾಡಬೇಕು. ಸಾಫ್ಟ್ವೇರ್ ಬಗ್ಗೆ ಹೋಗಿ ನಾನು ಮಾಡಿಲ್ಲ, ಮಾಡ್ತೀನಿ. ಒಲಿಂಪಿಕ್ ಧ್ವಜದಲ್ಲಿರುವಂತಹ ವರ್ತುಲಗಳ ಸಂಖ್ಯೆ. ಒಲಿಂಪಿಕ್ ಧ್ವಜದಲ್ಲಿ ಎಷ್ಟು ವರ್ತುಲಗಳಿರ್ತವೆ ಅಂದರೆ 5 ವರ್ತುಲಗಳು ಕಂಡುಬರ್ತವೆ. ಈ ರೀತಿ ವರ್ತುಲಗಳಿರ್ತಾವಲ್ಲ, ಇವು 5 ಕಂಡುಬರ್ತವೆ. ಎಷ್ಟು ಬರ್ತಾವೆ ಅಂತ ಕೇಳ್ತಿದ್ದಾರೆ? 5. ನೆಲಮಟ್ಟದಿಂದ ಬಾಸ್ಕೆಟ್ಬಾಲ್ ರಿಂಗ್ನ ಮೇಲ್ತುದಿಗೆ ಇರುವಂತಹ ಅಂತರ ಎಷ್ಟು? ನೆಲಮಟ್ಟದಿಂದ ಬಾಸ್ಕೆಟ್ಬಾಲ್ ರಿಂಗ್ಗೆ ಮೇಲ್ತುದಿಗೆ ಇರುವಂತಹ ಅಂತರ, ಇದು ರಿಪೀಟೆಡ್ ಕ್ವಶನ್ ಹಿಂದೆಲ್ಲ ಬಂದಿದೆ. 5 ಮೀಟರು, 3.60 ಮೀಟರು, 3.05 ಮೀಟರು, 2.70 ಮೀಟರು. ಅಂದರೆ ಇಲ್ಲಿ ಆಪ್ಷನ್ ಸಿ 3.05 ಮೀಟರ್ ಆಗಿರ್ತೈತೆ. ಸ್ಕೋಲಿಯೋಸಿಸ್ ಅಂದರೆ ಏನು? ಇದು ಒಂದು ನಿಲುವಿನ ದೋಷ ಆಗಿರ್ತೈತೆ. ಸ್ಕೋಲಿಯೋಸಿಸ್ಸು, ಕೈಪಸಿಸ್ಸು, ಬೌಲೆಗ್ಸು ಇವೆಲ್ಲ ಏನು ನಿಲುವಿನ ಒಂದು ದೋಷಗಳು. ಇಲ್ಲಿ ಸ್ಕೋಲಿಯೋಸಿಸ್ ಅಂದರೆ ಏನಂದರೆ ಬೆನ್ನು ಮಣಿಸರ ಪಕ್ಕಕ್ಕೆ ಏನಾಗಿರ್ತೈತೆ ಸ್ವಲ್ಪ ಡೊಂಕಾಗಿರ್ತೈತೆ. ಬೆನ್ನು ಮಣಿಸರ ಏನಾಗಿರ್ತೈತಂತೆ ಪಕ್ಕಕ್ಕೆ ಸ್ವಲ್ಪ ಈ ರೀತಿ ಡೊಂಕಾಗಿರ್ತದೆ ಅಂತ ಅರ್ಥ. ಭುಜಗಳು ಏರುಪೇರಾಗಿರುವುದು, ಬೆನ್ನು ಮಣಿಸರದ ಹಿಂಬದಿಗೆ ಹೆಚ್ಚಾಗಿ ಬಾಗಿರುವುದು, ಬೆನ್ನು ಮಣಿಸರದ ಮುಂಭಾಗಕ್ಕೆ ಹೆಚ್ಚಾಗಿ ಬರುವುದು. ಅದರಲ್ಲಿ ಬೆನ್ನು ಮಣಿಸರಕ್ಕೆ ಅಕ್ಕಪಕ್ಕಕ್ಕೆ ಸ್ವಲ್ಪ ಏನಾಗಿರ್ತೈತಿ ಡೊಂಕಾಗಿರ್ತದೆ. ಅದಕ್ಕೆ ಏನಂತೀವಿ? ಸ್ಕೋಲಿಯೋಸಿಸ್ ಅಂತೇಳಿ ಕರಿತೀವಿ. ಇದು ಇದರಲ್ಲಿ ಬರ್ತದೆ ಅಂದರೆ ಸೈಕಾಲಜಿಯಲ್ಲಿ ಬರ್ತೈತೆ. ಹಾಗೆ ಅನಾಟಮಿ ಮತ್ತು ಆರೋಗ್ಯಶಾಸ್ತ್ರದಲ್ಲಿ ಕೂಡ ಈ ಒಂದು ಪ್ರಶ್ನೆ ಕೇಳ್ಬೋದು. ಜೂನಿಯರ್ ಆಟಗಾರ ಖೋ ಪಂದ್ಯದಲ್ಲಿ ಒಂದು ಟರ್ನ್ ಅವಧಿ ಎಷ್ಟಾಗಿರ್ತೈತಿ? ಜೂನಿಯರ್ ಪಂದ್ಯದಲ್ಲಿ ಒಂದು ಖೋ ಪಂದ್ಯದ ಟರ್ನ್ ಅವಧಿ ಎಷ್ಟಾಗಿರ್ತದೆ ಅಂತೇಳಿ ಕೇಳ್ತಾ ಇದ್ದಾರೆ. ಅದು 9 ನಿಮಿಷ ಆಗಿರ್ತೈತಿ. ಹಾಗೆ ಸಬ್ ಜೂನಿಯರ್ಸ್ ಕೇಳಿದ್ರೆ ಅದು 7 ನಿಮಿಷ ಆಗಿರ್ತೈತೆ ಅವ್ರದ್ದು. 9 ಇಲ್ಲಿ ಎರಡು ಇನ್ನಿಂಗ್ಸ್ ಇರ್ತವೆ, ಅಂದರೆ 2 ಸುತ್ತುಗಳು ಇರ್ತವೆ. ಇಲ್ಲಿ 4 ಸುತ್ತುಗಳು ಇರ್ತವೆ. ಒಂದು ಪಂದ್ಯಕ್ಕೆ ಎಷ್ಟು 2 ಭಾಗಗಳು ಕಂಡುಬರ್ತವೆ. ಇಲ್ಲಿ ಫಸ್ಟ್ ಏನು ಮಾಡ್ತಾರೆ ಅಂದರೆ 1ನೇ ಭಾಗದಲ್ಲಿ 9 ನಿಮಿಷ ಆಡ್ತಾರೆ, 3 ನಿಮಿಷ ರೆಸ್ಟು, ಮತ್ತು 9 ನಿಮಿಷ ಆಡ್ತಾರೆ. ಇದಕ್ಕೆ ಪೂರ್ವಾರ್ಧ ಅಂತ ಕರೀತಾರೆ.
ಹಾಗೆ ಎರಡನೇ ಭಾಗದಲ್ಲಿ ಏನು ಮಾಡ್ತಾರೆ, ಇಲ್ಲಿ 9 ನಿಮಿಷ ಆಡ್ತಾರೆ, 3 ನಿಮಿಷ ರೆಸ್ಟ್ ತೊಗೋತಾರೆ ಮತ್ತು 9 ನಿಮಿಷ ಆಡ್ತಾರೆ. ಎರಡೂ ಸೇರಿಬಿಟ್ಟು ಎಷ್ಟಾಗ್ತದೆ ಒಟ್ಟು ಟೈಮು ಎಷ್ಟು ನಿಮಿಷ ಆಡ್ತೀವಿ ಅಂತ ಕೇಳಿದ್ರೆ 48 ನಿಮಿಷ ಆಡ್ತೀವಿ. ಹಾಗೆ ಜೂನಿಯರ್ಸ್ ಕೂಡ ಅಲ್ಲಿ ಕೂಡ ಸಬ್ ಜೂನಿಯರ್ಸ್ ಅಂತ ಬರ್ತಾರಲ್ಲ, ಅಲ್ಲಿ 3, 7, 3 ನಿಮಿಷ ಆಡ್ತಾರೆ ಫಸ್ಟ್ ಒಂದು ಸುತ್ತಲ್ಲಿ. ಆಮೇಲೆ 3 ಮತ್ತು 7 ಮತ್ತು 7 ಈ ರೀತಿ 17 ನಿಮಿಷ ಆಡ್ತಾರೆ. ಅಲ್ಲಿ 17 ಇದು 39 ನಿಮಿಷ ಕೇಳ್ತಾರೆ. ಒಟ್ಟು ಟೋಟಲ್ ಸಮಯ ಎಷ್ಟು ಅಂತ ಕೇಳ್ತಾರೆ, ಅದು 39 ನಿಮಿಷ ಆಗಿರ್ತೈತಿ. ಇಲ್ಲಿ ನೋಡಿದ್ರೆ ಆ್ಯಕ್ಚುಲಿ ಸೀನಿಯರ್ಸ್ ಅಂತೇಳಿ ಬರಬೇಕಿದು. ಸೀನಿಯರ್ಸ್ ಬಂದರೆ ಅದು ಎಷ್ಟಾಗಿರ್ತದೆ, 9 ನಿಮಿಷ ಆಗಿರ್ತೈತೆ. ಜೂನಿಯರ್ ಅಂತ ಬಂದರೆ ಅದು 7 ನಿಮಿಷ ಆಗಿರ್ತೈತೆ. ಅದರಲ್ಲಿ ಜೂನಿಯರ್ ಅಂತೇಳಿ ಕೊಟ್ಟಿದ್ದಾರೆ, ಆದರೆ ಸಬ್ ಜೂನಿಯರ್ ಅಂತೇಳಿ ಕೊಡಬೇಕಾಗಿತ್ತು, ಅಥವಾ ಜೂನಿಯರ್ ಕೊಟ್ಟರೆ 7 ನಿಮಿಷ ಅಂತ ಕೊಡಬೇಕಾಗಿತ್ತು. ಸೀನಿಯರ್ಸ್ ಬೇಕಾದರೆ 9 ನಿಮಿಷ ಇದೆ, ಅದಕ್ಕೋಸ್ಕರ ಗೊತ್ತಿರಿ. ಸೀನಿಯರ್ಸ್ ಅಂದರೆ 9 ನಿಮಿಷ ನೆನ್ಪಿಟ್ಕೊಳ್ರಿ, ಜೂನಿಯರ್ಸ್ ಅಂದರೆ 7 ನಿಮಿಷ. ರೋಮ್ ದೇಶದಲ್ಲಿ ಸರ್ಕಸ್ ಮಾಕ್ಸಿಮಸ್ಸನ್ನು ಏತಕ್ಕೆ ಉಪಯೋಗಿಸುತ್ತಾರೆಂದರೆ, ರೋಮ್ ದೇಶದಲ್ಲಿ ಸರ್ಕಸ್ ಮ್ಯಾಕ್ಸಿಮಸ್ ಎದಕ್ಕೆ ಉಪಯೋಗಿಸ್ತಾರ ಅಂತ ಅರ್ಥ. ಇದು ಜಿಮ್ನಾಸ್ಟಿಕ್ಸ್ಗೆ ಉಪಯೋಗಿಸ್ಕೊತಾರೆ, ಅವರು ರಥ ಓಡಿಸುವಂಥ ಸ್ಪರ್ಧೆಗೆ ಉಪಯೋಗಿಸ್ತಾರೆ, ಕುಸ್ತಿಗೆ ಅಥವಾ ಅಥ್ಲೆಟಿಕ್ಸ್ಗೆ. ಅಂದರೆ ರಥ ಓಡಿಸುವಂಥ ಸ್ಪರ್ಧೆಗೆ ಏನು ಮಾಡ್ತಾರೆ, ಸರ್ಕಸ್ ಮಾಕಿಮಸ್ಸನ್ನು ಉಪಯೋಗಿಸ್ಕೋತಾರೆ. ಅಷ್ಟಾಂಗ ಯೋಗದಲ್ಲಿ ಶೌಚವನ್ನು ಯಾವುದರಡಿಯಲ್ಲಿ ನಮೂದಿಸಲಾಗಿರ್ತದೆ ಎಂದರೆ, ಅಷ್ಟಾಂಗ ಯೋಗದಲ್ಲಿ ಶೌಚವನ್ನು ಯಾವುದರಲ್ಲಿ ಬರ್ತೈತೆ? ಶೌಚ ಅಂದರೆ ಅದು ನಿಯಮದಲ್ಲಿ ಬರ್ತೈತೆ. ಅಷ್ಟಾಂಗ ಯೋಗದಲ್ಲಿ ನಾವು ಮುಖ್ಯವಾಗಿ 8 ಒಂದು ಭಾಗಗಳನ್ನು ನೋಡ್ತೀವಿ. ಆ 8 ಭಾಗಗಳು ಯಾವಂದರೆ ಯಮ, ನಿಯಮ, ಆಸನ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಒಟ್ಟು 8 ಅಂಗಗಳು ಕಂಡು ಬರ್ತವೆ. ಇಲ್ಲಿ ನಿಯಮದಲ್ಲಿ ಕೇಳಿದ್ರಿಂದ ಯಮದಲ್ಲಿ ಮತ್ತು 5 ಬರ್ತವೆ. ಅಲ್ಲಿ ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಇವು ಸೀರಿಯಲ್ ವೈಸ್ ನೆನ್ಪಿಟ್ಕೋಬೇಕು, ಯಾಕಂದರೆ ಸೀರಿಯಲ್ ವೈಸ್ ಕೇಳ್ತಾರೆ ನಮಗೂ. ನಿಯಮದಲ್ಲಿ ಶೌಚ, ಸಂತೋಷ, ತಪ, ಸ್ವಾಧ್ಯಾಯ, ಈಶ್ವರಿ, ಪ್ರಾಣಿಧ್ಯಾನ. ಇವು ನಿಯಮದಲ್ಲಿ ಬರುವಂತಹ 5 ಪ್ರಕಾರಗಳು. ಪ್ರಸ್ತುತ ಸ್ವರೂಪದ ಕಬಡ್ಡಿ ಆಟವು ಯಾವುದರಿಂದ ಹುಟ್ಟಿತೆಂದರೆ, ಅಮರ, ಸಂಜೀವಿನಿ, ಜೈಮಿನಿ, ಚಾಂಡೇಲ್. ಅಂದರೆ ಇಲ್ಲಿ ಸಂಜೀವಿನಿ. ಕಬಡ್ಡಿ ಆಡುವಂಥ ವಿಧಾನಗಳಲ್ಲಿ 3 ವಿಧಾನ ಕಂಡು ಬರ್ತವೆ, ಅಮರ, ಸಂಜೀವಿನಿ, ಜೈಮಿನಿ ಅಂಥೇಳಿ. ಈಗ ಪ್ರಸ್ತುತ ಯಾವೊಂದು ವಿಧಾನ ಪ್ರಚಲಿತದಲ್ಲಿದ್ದರೆ ಸಂಜೀವಿನಿ. ಆದರೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ 3 ವಿಧಾನಗಳು ಪ್ರಚಲಿತದಲ್ಲಿದ್ದಾವೆ ಅಂತ ಕೊಟ್ಟಿದ್ದಾರೆ. ಆದರೆ ಆ ಥರ ಟೆಕ್ಸ್ಟ್ ಬುಕ್ಕಲ್ಲಿ ಸಂಜೀವಿನಿ ವಿಧಾನ ಮಾತ್ರ ಪ್ರಚಲಿತದಲ್ಲಿದೆ ಅಂಥೇಳಿ ಕೊಟ್ಟಿದ್ದಾರೆ. ನೋಡೋಣ ಆಪ್ಷನಲ್ಲಿ ಏನು ಬರ್ತೈತೆ ಅಂಥೇಳಿ. ಅಲ್ಲಿ ಎಲ್ಲ ಒಂದು ಪ್ರಚಾರದಲ್ಲಿದ್ದೀವಿ ಅಂದರೆ ಒಂದು ಆಪ್ಷನ್ ಇದ್ದರೆ ಅದು ಹಾಕಬೇಕು, ಯಾಕಂದರೆ ಅದು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ರೆಫರ್ ಆಗಿರೋದು. ಅಲ್ಲಿಲ್ಲ ಅಂದರೆ ಸಂಜೀವಿನಿ ಹಾಕಬೇಕು. ಕಾಲ್ನಡಿಗೆ ಪ್ರವಾಸ ಹಾಗೂ ವಿಹಾರ ಪ್ರವಾಸಗಳನ್ನು ವ್ಯವಸ್ಥೆ ಮಾಡುವಂತಹ ವಿಧಾನವನ್ನು ಬೋಧಿಸಲು ಸೂಕ್ತವಾದಂತಹ ವಿಧಾನ ಯಾವುದು ಅಂದರೆ, ಪ್ರದರ್ಶನ ವಿಧಾನ, ಪ್ರೊಜೆಕ್ಟ್ ವಿಧಾನ, ಲೆಕ್ಚರ್ ವಿಧಾನ, ಅನುಕರಣ ವಿಧಾನ. ಅಂದರೆ ಇಲ್ಲಿ ಪ್ರೊಜೆಕ್ಟ್ ಪದ್ಧತಿ ಏನಾಗಿರ್ತೈತೆ ಸರಿಯಾದ ಉತ್ತರ ಆಗಿರ್ತೈತೆ. ಇಲ್ಲಿ ಅಪಕರ್ಷಣ ಅಂದರೆ ಏನು? ಕೈಕಾಲನ್ನು ಮಧ್ಯರೇಖೆಯಿಂದ ದೂರ ಚಲಿಸುವುದು, ಕೈಕಾಲನ್ನು ಮಧ್ಯರೇಖೆಯ ಕಡೆಗೆ ತರುವುದು, ಒಂದೇ ತೆರನಾದಂತಹ ಮೇಲ್ಮೈಗಳನ್ನು ಹತ್ತಿರ ಬರುವ ಚಲನೆ, ಒಂದೇ ತೆರನಾದ ಮೇಲ್ಮೈಗಳು ದೂರ ಸರಿಯುವಂಥ ಚಲನೆ. ಇಲ್ಲೇನು ಮಾಡಬೇಕಂದ್ರೆ ಕೈಕಾಲನ್ನು ಮಧ್ಯ ಒಂದು ರೇಖೆಯಿಂದ ದೂರ ಚಲಿಸೋದಕ್ಕೆ ನಾವು ಅಪಕರ್ಷಣ ಅಂಥೇಳಿ ಕರಿತೀವಿ. ಇದನ್ನು ಕೂಡ ರಿಪೀಟೆಡ್ ಕ್ವಶನ್ ಹಿಂದೆ ಬಂದಿದೆ. ಇದು ಸಾವಧಾನ ಸ್ಥಿತಿಯಲ್ಲಿ ತುದಿಗಾಲುಗಳ ನಡುವೆ ಅಂದಾಜು ಎಷ್ಟು ಡಿಗ್ರಿ ಕೋನ ಇರ್ತೈತೆ? ಸಾವಧಾನ ಸ್ಥಿತಿಯಲ್ಲಿ ನಿಂತಿದ್ದೀವಿ ಅಂದರೆ ಅಲ್ಲಿ ಎಷ್ಟು ಡಿಗ್ರಿ ಕೋನ ಇರಬೇಕು ಅಂಥೇಳಿ. ಅಲ್ಲಿ 50 ಇರಬೇಕಾ, 40 ಇರಬೇಕಾ, 30 ಇರಬೇಕಾ, 20 ಇರಬೇಕಾ ಅಂತ ಕೊಟ್ಟಿದ್ದಾರೆ. ನಾವು 30 ಡಿಗ್ರಿಯಲ್ಲಿ ನೋಡಬೇಕು. ನಾವು ಸಾವಧಾನ ಅಟೆನ್ಷನ್ ನಿಂತ್ಕೊಂಡಾಗ ಕಾಣಬೇಕು. ಹಾಗೆ ಅದು ವಿ ಶೇಪಲ್ಲಿ ಕಾಣಬೇಕು. ನಾವು 2 ಹಿಂಬಡಿಗಳು ತಾಗಿರಬೇಕು, ಮುಂದೆ ಪಾದಗಳು ಈ ರೀತಿ ವಿ ಶೇಪಲ್ಲಿ ಕಾಣಬೇಕು. ಯಾವ ಶೇಪಲ್ಲಿ ಇರ್ತದೆ ಕೂಡ ಕೇಳ್ತಾರೆ, ವಿ ಶೇಪು. ಸ್ಟ್ರೆಡಲ್
ವಾಲ್ಟ್ ಎಂಬುದು ಯಾವುದರ ಕೌಶಲ್ಯವಾಗಿದೆ? ಸ್ಟ್ಯಾಡಲ್ ವಾಲ್ಟ್ ಎಂಬುದು ನಾವು ಯಾವುದರಲ್ಲಿ ಬಳಸ್ತೀವಿ ಅಂತ ಅರ್ಥ. ಇದು ಎತ್ತರ ಜಿಗಿತದಲ್ಲಿ, ಜಿಮ್ನಾಸ್ಟಿಕ್ನಲ್ಲಿ, ಉದ್ದ ಜಿಗಿತದಲ್ಲಿ, ಈಜುವಿನಲ್ಲಿ ಅಂದರೆ ಜಿಮ್ನಾಸ್ಟಿಕ್ನಲ್ಲಿ ಸ್ಟ್ಯಾಡಲ್ ವಾಲ್ಟ್ ಬಳಸ್ತೀವಿ. ಥ್ರೋಬಾಲ್ ಆಟದ ಮೇಲೆ ಮಧ್ಯಗೆರೆ ಅಥವಾ ಮಧ್ಯ ಸಾಲಿನಲ್ಲಿ ಎಷ್ಟು ಜನ ಆಟಗಾರರಿರ್ತಾರೆ? ಥ್ರೋಬಾಲ್ ಅಂಕಣದಲ್ಲಿ, ಥ್ರೋಬಾಲ್ ಕಣದ ಅಂದ್ರೆ ಒಂದೇ, ಅಂಕಣ ಅಂದ್ರೆ ಒಂದೇ, ಆ ಒಂದು ಅಂಕಣದ ಮಧ್ಯಗೆರೆ ಮೇಲೆ ಎಷ್ಟು ಜನ ಇರ್ತಾರೆ ಆಟಗಾರರು ಅಂತ ಕೇಳ್ತಾ ಇದ್ದಾರೆ. 3 ಜನ, 4 ಜನ, 5 ಜನ, 2 ಜನ ಅಂದರೆ ಅಲ್ಲಿ 3 ಜನ ಇರ್ತಾರೆ ಮಧ್ಯರೇಖೆಯ ಮೇಲೆ. ಬಾಸ್ಕೆಟ್ಬಾಲ್ ಆಟದ ಜನಕ ಯಾರು ಅಂದರೆ ಅದು ವಿಲಿಯಂ ಜಿ ಮಾರ್ಗನ್, H.C. ಬಕ್, G.P. ಥಾಮಸ್ ಮತ್ತು ಜೇಮ್ಸ್ ಎ ನೈಸ್ಮಿತ್. ಅಂದರೆ ಸರಿಯಾದ ಉತ್ತರ ಬಂದುಬಿಟ್ಟು ಜೇಮ್ಸ್ ಎ ನೈಸ್ಮಿತ್. ವಿಲಿಯಂ ಜಿ ಮಾರ್ಗನ್ ಇವರು ವಾಲಿಬಾಲನ್ನು ಕಂಡುಹಿಡಿತಾರೆ. ಬಾಸ್ಕೆಟ್ಬಾಲ್ 1891ರಲ್ಲಿ ನೈಸ್ಮಿತ್ ಅವರು ಕಂಡುಹಿಡಿತಾರೆ. 1895ರಲ್ಲಿ ವಾಲಿಬಾಲನ್ನು ವಿಲಿಯಂ ಜಿ ಮಾರ್ಗನ್ ಅವರು ಕಂಡುಹಿಡಿತಾರೆ. ಭಾರತೀಯ ಶರೀರ ಶಿಕ್ಷಣ ಸಂಸ್ಕೃತಿಯನ್ನು ಭಾರತ ಮತ್ತು ಹೊರದೇಶಗಳಲ್ಲಿ ಪ್ರಚಾರಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಸಂಸ್ಥೆ ಯಾವುದು? ಭಾರತೀಯ ಶರೀರ ಶಿಕ್ಷಣ ಸಂಸ್ಕೃತಿಯನ್ನು ಭಾರತ ಮತ್ತು ಹೊರದೇಶದಲ್ಲಿ ಪ್ರಚಾರಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಸಂಸ್ಥೆ ಯಾವುದಂದರೆ ಅದು ಅಖಿಲ ಮಹಾರಾಷ್ಟ್ರ ಶಾರೀರಿಕ ಶಿಕ್ಷಣ ಮಂಡಳಿ, ಹನುಮಾನ್ ವ್ಯಾಯಾಮ ಮಂದಿರ, ಜಮ್ಮುದಾದ ವ್ಯಾಯಾಮ ಮಂದಿರ, ಗುಜರಾತ್ ವ್ಯಾಯಾಮ ಪ್ರಸಾರಕ ಮಂಡಳಿ ಅಂದರೆ ಹನುಮಾನ್ ವ್ಯಾಯಾಮ ಮಂದಿರ. ಹಾಕಿ ಆಟದಲ್ಲಿ ದಾಳಿ ನಡೆಸುವ ಆಟಗಾರರು ಪೆನಲ್ಟಿ ಕಾರ್ನರ್ ತೆಗೆದುಕೊಳ್ಳುವ ಮುನ್ನ ಬ್ಯಾಕ್ ಲೈನ್ ಹಿಂದೆ ಎಷ್ಟು ಜನ ರಕ್ಷಣೆಯ ಆಟಗಾರರು ನಿಲ್ಲುವ ಅವಕಾಶ ಇರ್ತೈತೆ? ಅವಾಗ ಎಷ್ಟು ಜನ ನಿಂದಿರ್ಬೇಕಂದ್ರೆ 8 ಜನ, 7 ಜನ, 6 ಜನ ಅಂದರೆ 5 ಜನ ನಿಂತ್ಕೋಬೇಕಲ್ಲಿ. ಇದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡಿದ್ದೀನಿ. ಇದ್ರ ಬಗ್ಗೆ ಕೂಡ ಪ್ರಶ್ನೆಗಳು ಹಿಂದೆ ರಿಪೀಟೆಡ್ ಆಗಿದೆ, ನೋಡ್ಕೊಳ್ಳೋ ಒಂದ್ಸರಿ. ಲೀಗ್ ಖೋ ಪಂದ್ಯದಲ್ಲಿ ಅಂತ್ಯದಲ್ಲಿ ಎರಡೂ ತಂಡಗಳು ಪಡೆದಿರುವ ಪಾಯಿಂಟ್ಗಳು ಸಮಾನಾದ್ರಿ ಅವಾಗ ಏನು ಮಾಡ್ತಾರೆ ಅಂಥೇಳಿ ಕೇಳ್ತಾ ಇದ್ದಾರೆ. ಲೀಗ್ ಒಂದು ಪಂದ್ಯಾವಳಿಯಲ್ಲಿ ಲೀಗು ನಾಕೌಟ್ ರೌಂಡ್ ರಾಬಿನ್ ಇರುತ್ತೆ ಹೇಳಿದಲ್ಲ ನಾನು. ಆವಾಗ ನಾವು ಪಂದ್ಯಗಳು ಸಮಾದರೆ ಏನು ಮಾಡ್ತೀವಿ ಅಂತೇಳಿ ಕೇಳ್ತಿದ್ದಾರೆ. ತಂಡಗಳಿಗೆ ತಲಾ ಒಂದು ಲೀಗ್ ಪಾಯಿಂಟ್ ನೀಡ್ತೀವಿ. ನಾಣ್ಯ ಚಿಮ್ಮುವಿಕೆಯಲ್ಲಿ ವಿಜಯಿಯನ್ನು ನಿರ್ಧರಿಸ್ತೀವಿ. ಲಾಟ್ರಿ ಮೂಲಕ ವಿಜಯಿಯನ್ನು ನಿರ್ಧರಿಸ್ತೀವಿ. ಒಂದು ಅಧಿಕ ಇನ್ನಿಂಗ್ಸ್ ಕೊಡ್ತೀವಿ. ಅಂದರೆ ಎರಡೂ ತಂಡಗಳಿಗೆ ಏನು ಮಾಡ್ತಾರೆ, ಒಂದು ಲೀಗ್ ಪಾಯಿಂಟನ್ನು ನೀಡ್ತಾರೆ. ಕ್ರಿಕೆಟ್ ಮೈದಾನದಲ್ಲಿ ಮಿಡ್ ವಿಕೆಟ್ ಕ್ಷೇತ್ರ ಇರುವುದು ಯಾವುದರ ನಡುವೆ ಅಂದರೆ ಅದು ಪಾಯಿಂಟ್ ಮತ್ತು ಗಲ್ಲಿ ನಡುವೆ, ಕವರ್ ಮತ್ತು ಪಾಯಿಂಟ್ ನಡುವೆ, ಸ್ಕ್ವೇರ್ ಲೆಗ್ ಮತ್ತು ಮಿಡ್ ಆನ್ ಮತ್ತು ಮಿಡ್ ಆಫ್ ಮತ್ತು ಕವರ್. ಅಂದರೆ ಇಲ್ಲಿ ಸ್ಕ್ವೇರ್ ಲೆಗ್ ಮತ್ತು ಮಿಡ್ ಆನ್ ಮಧ್ಯೆ ಏನಿರ್ತೈತೆ ಮಿಡ್ ವಿಕೆಟ್ ಕ್ಷೇತ್ರ ಇರ್ತೈತೆ. ಪಾರ್ಟ್ಲೆಗ್ ತರಬೇತಿಯನ್ನು ಯಾವುದನ್ನು ವೃದ್ಧಿಪಡಿಸುವುದೆಂದರೆ ಪಾರ್ಟ್ಲೆಗ್ ತರಬೇತಿ ಸಹಯೋಗದಿಂದ, ಚುರುಕುತನದಿಂದ, ವೇಗದಿಂದ, ಸಹಿಷ್ಣುತೆಯಿಂದ. ಅಂದರೆ ಇಲ್ಲಿ ಕಷ್ಟ ಸಹಿಷ್ಣುತೆಯಿಂದ ಅಥವಾ ಎಂಡರೆನ್ಸ್ ಅಂತ ಕರಿತೀವಿ, ಸ್ಟ್ರೆಂತ್ ಎಂಡರೆನ್ಸ್. ಈ ಒಂದು ವಿಧಾನದಿಂದ ಏನು ಮಾಡ್ತೀವಿ ನಾವು ಪಾರ್ಟ್ಲೆಗ್ ಒಂದು ತರಬೇತಿ ಅಭಿವೃದ್ಧಿಪಡಿಸ್ಬೋದು ನಾವಿಲ್ಲಿ. ಇದ್ರ ಬಗ್ಗೆ ಕೂಡ ಕ್ಲಾಸ್ ಇದೆ, ನೋಡ್ಕೊಳ್ರಿ. ನ್ಯಾಷನಲ್ ಫಿಟ್ನೆಸ್ ಕೋರ್ ಕಾರ್ಯಕ್ರಮವನ್ನು ಸೂಚಿಸಿದ್ದು ಎದಕ್ಕೆ ಅಂತ ಹೇಳ್ರಿ. ಕುಂಜೂರು ಕಮಿಟಿ, ವೈದ್ಯನಾಥನ್ ಕಮಿಟಿ, ಕೊಠಡಿ ಕಮಿಷನ್, ದೈಹಿಕ ಶಿಕ್ಷಣ ಮತ್ತು ಮನೋಲ್ಲಾಸ ಕೇಂದ್ರೀಯ ಸಲಹಾ ಸಮಿತಿ. ಅಂದರೆ ಇಲ್ಲಿ ಫಿಟ್ನೆಸ್ ಕೋರ್ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದು ದೈಹಿಕ ಶಿಕ್ಷಣ ಮತ್ತು ಮನೋಲ್ಲಾಸ ಕೇಂದ್ರೀಯ ಸಲಹಾ ಸಮಿತಿ ಶಿಫಾರಸು ಮಾಡ್ತೈತೆ. ಆಪ್ಷನ್ ಯಾವುದಂದರೆ ಡಿ. ಫುಟ್ಬಾಲ್ ಪಂದ್ಯವನ್ನು ಪ್ರಾರಂಭ ಮಾಡಲು ಒಂದು ತಂಡದಲ್ಲಿರಬೇಕಾದ ಆಟಗಾರರ ಕನಿಷ್ಠ ಸಂಖ್ಯೆ. ಫುಟ್ಬಾಲ್ ಆಟ ಪ್ರಾರಂಭ ಮಾಡಬೇಕಾದ್ರೆ ಒಂದು ಪಂದ್ಯದಲ್ಲಿ ಎಷ್ಟು ಜನ ಕನಿಷ್ಠ ಆಟಗಾರರು ಇರಬೇಕು ಅಂದರೆ 9, 7, 11, 10 ಅಂದರೆ 7 ಜನ ಕನಿಷ್ಠವಾಗಿ ಇರಬೇಕಲ್ಲಿ. ಆದರೆ ಇಲ್ಲಿ ಒಟ್ಟು ಟೋಟಲ್ ಪ್ಲೇಯರ್ಸ್ ಎಷ್ಟಿರ್ತಾರೆ ಅಂದರೆ 11 ಜನ ಇರ್ತಾರೆ. ಇದು 16 ಜನ ಇರ್ತಾರೆ, ಅದರಲ್ಲಿ 11 ಜನ ಆಟ ಆಡ್ತಾರೆ, 5 ಜನ ಎಕ್ಸ್ಟ್ರಾ ಪ್ಲೇಯರ್ಸ್ ಇರ್ತಾರೆ, ಅಂದರೆ ಬದಲಿ ಆಟಗಾರರು ಇರ್ತಾರೆ. ಆದರೆ ಇಲ್ಲಿ ಏನು ಕೇಳ್ತಿರೋದು, ಆಟ ಪ್ರಾರಂಭ ಆಗಬೇಕಾದ್ರೆ ಕನಿಷ್ಠ ಎಷ್ಟು ಜನ ಇರಬೇಕು ಅದರಲ್ಲಿ 11ರಲ್ಲಿ 7 ಜನ ಇರಲೇಬೇಕಂತ ನಿಯಮ ಇದೆ. ಸಾಫ್ಟ್ಬಾಲ್ ಆಟದಲ್ಲಿ ಡಬಲ್ ಪ್ಲೇ ಅಂದರೆ ಏನು? ಸಾಫ್ಟ್ಬಾಲ್ ಆಟ ಆಡುವಾಗ ಡಬಲ್ ಪ್ಲೇ ಅಂದರೆ ಅದಕ್ಕೇನಂತೀವಿ ಅಂತಂದರೆ ಅದಕ್ಕೆ ಫೀಲ್ಡಿಂಗ್ ತಂಡವು ಬ್ಯಾಟಿಂಗ್ ತಂಡದ ಇಬ್ಬರು ಆಟಗಾರರನ್ನು ಒಂದು ಪ್ರಸಂಗದಲ್ಲಿ ನಿರಂತರ ಕ್ರಿಯೆಯ ಮೂಲಕ ಔಟ್ ಮಾಡುವುದು ಅಂತ ಅರ್ಥ. ಫೀಲ್ಡಿಂಗ್ ಮಾಡ್ತಾ ಇರುವಂಥ ತಂಡ ಏನು ಮಾಡ್ತಂದರೆ ಬ್ಯಾಟಿಂಗ್ ತಂಡದ ಬ್ಯಾಟ್ ಮಾಡುವಂತಹ ತಂಡಗಾರರ ಇಬ್ಬರು ಆಟಗಾರರನ್ನು ಒಂದೇ ಪ್ರಸಂಗದಲ್ಲಿ ಅಂದರೆ ಒಂದೇ ಟೈಮಲ್ಲಿ
ನಿರಂತರ ಕ್ರಿಯೆಯ ಮೂಲಕ ಔಟ್ ಮಾಡಿದ್ರೆ, ಒಂದೇ ಕ್ರಿಯೆಯಲ್ಲಿ ಔಟ್ ಮಾಡಿದರೆ ಏನಂತ ಇದಕ್ಕೆ ಡಬಲ್ ಪ್ಲೇ ಅಂಥೇಳಿ ಕರಿತೀವಿ. ವೈಟ್ ಟ್ರೈನಿಂಗ್ ಏನನ್ನು ವೃದ್ಧಿಸಲು ನಾವು ನೆರವಾಗ್ತೈತಿ. ಅದು ಯಾಕೆ ಬಳಸ್ತೀವಿ ಅದಂದರೆ ಇಲ್ಲಿ ಶಕ್ತಿ ಅಥವಾ ಸಾಮರ್ಥ್ಯ, ಪವರ್ ಆ್ಯಂಡ್ ಸ್ಟ್ರೆಂತ್ ಅಂತೇಳಿ ಕರಿತೀವಿ. ಸಹಿಷ್ಣುತೆ, ಕಷ್ಟ ಸಹಿಷ್ಣುತೆ ಅಂತೇಳಿ ಕರಿತೀವಿ. ವೇಗ, ಸ್ಪೀಡ್, ಚಪಲತೆ, ಎಜಿಲಿಟಿ. ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಶಕ್ತಿ ಸಾಮರ್ಥ್ಯ ಅಥವಾ ಪವರ್ ಆ್ಯಂಡ್ ಸ್ಟ್ರೆಂತನ್ನು ಏನು ಮಾಡ್ತೀವಿ ನಾವು ಇಲ್ಲಿ ವೃದ್ಧಿ ಮಾಡ್ತೀವಿ, ಅಂದರೆ ಸ್ಟ್ರಾಂಗ್ ಮಾಡ್ತೀವಿ ಅಂತ ಅರ್ಥ. ಫುಟ್ಬಾಲ್ ಮೈದಾನದಲ್ಲಿ ಗೋಲ್ನ ಮಧ್ಯಭಾಗದಿಂದ ಪೆನಲ್ಟಿ ಸ್ಪಾಟ್ಗೆ ಇರುವಂತಹ ಅಂತರ ಎಷ್ಟು? ಫುಟ್ಬಾಲ್ ಮೈದಾನದಲ್ಲಿ ಗೋಲ್ನ ಮಧ್ಯಭಾಗದಿಂದ ಪೆನಲ್ಟಿ ಸ್ಪಾಟ್ಗೆ ಇರುವಂತಹ ಅಂತರ ಎಷ್ಟು ಅಂದರೆ ಅದು 12 ಗಜ ಆಗಿರ್ತೈತಿ. 12 ಗಜ. ಬ್ಯಾಡ್ಮಿಂಟನ್ನಲ್ಲಿ ಡಿಫೆನ್ಸಿವ್ ಕ್ಲಿಯರ್ ಸ್ಟ್ರೋಕ್ ಮಾಡುವಂಥ ಉದ್ದೇಶ ಏನು? ಡಿಫೆನ್ಸಿವ್ ಕ್ಲಿಯರ್ ಸ್ಟ್ರೋಕ್ ನಾವು ಯಾಕೆ ಮಾಡ್ತೀವಿ, ಯಾವ ಉದ್ದೇಶದಿಂದ ಮಾಡ್ತೀವಿ ಅಂದರೆ ಶಟಲ್ ನೆಟ್ಗೆ ಹತ್ತಿರ ಬೀಳಲೆಂದು, ನೆಟ್ನ ಮೇಲ್ತುದಿಗೆ ಸಮಾನಾಂತರ ಶಟಲ್ ಚಲಿಸಲೆಂದು, ಶಟಲ್ ಎತ್ತರದಲ್ಲಿ ಹೋಗಿ ಹಿಂಬದಿಯ ಗೆರೆಯ ಹತ್ತಿರ ಬೀಳಲೆಂದು, ಶಟಲ್ ಕೆಳಮಟ್ಟದಲ್ಲಿ ಚಲಿಸಬೇಕಂತೇಳಿ. ಅಂತಂದರೆ ಇಲ್ಲಿ ಶಟಲ್ ಎತ್ತರದಲ್ಲಿ ಹೋಗಿ ಹಿಂಬದಿಯ ಒಂದು ಗೆರೆಯ ಮೇಲೆ ಬೀಳಬೇಕಂತೇಳಿ ನಾವೇನು ಮಾಡ್ತೀವಿ, ಡಿಫೆನ್ಸಿವ್ ಕ್ಲಿಯರ್ ಸ್ಟ್ರೋಕನ್ನು ಮಾಡ್ತೀವಿ. ಒಬ್ಬ ಅಥ್ಲೆಟ್ ಸ್ಪರ್ಧೆ ಮುಗಿಸುವಾಗ ಕೈಗಳನ್ನು ಮಡಿಸಿ ಹಿಂದೆ ತೆಗೆದುಕೊಂಡು ಮುಂದಕ್ಕೆ ಬಾಗುವಿಕೆ ಕೌಶಲ್ಯವನ್ನು ಹೇಗೆ ಕರಿತೀವಿ, ಏನಂತ ಕರಿತೀವಿ ಆ ಒಂದು ಸ್ಕಿಲ್ಗೆ ಅಂಥೇಳಿ ಕೇಳ್ತಾ ಇದ್ದಾರೆ. ಅದಕ್ಕೇನು ರನ್ ಥ್ರೂ ಅಂತ ಕರಿತೀವ, ಶೋಲ್ಡರ್ ಸ್ಟ್ರಗ್ ಅಂತ ಕರಿತೀವ, ಹಾಫ್ ಅಂತ ಕರಿತೀವ, ಲಂಜ್ ಅಂತ ಕರಿತೀವಿ, ಅಂದರೆ ಅದಕ್ಕೆ ಲಂಜ್ ಅಂತೇಳಿ ಕರಿತೀವಿ. 400 ಮೀಟರ್ಸ್ ಹಡಲ್ಸ್ನ ಸ್ಪರ್ಧೆಯಲ್ಲಿ ಆರಂಭ ಗೆರೆಯಿಂದ ಮೊದಲ ಹಡಲ್ಸ್ ಇರುವಂತಹ ದೂರ ಎಷ್ಟು? 40 ಮೀಟರ್ಸ್ ಇರುತ್ತೆ, 30 ಮೀಟರ್ಸ್ ಇರುತ್ತೆ, 35 ಮೀಟರ್ಸ್ ಇರುತ್ತೆ, 45 ಮೀಟರ್ಸ್ ಇರುತ್ತೆ, ಅಂದರೆ 45 ಮೀಟರ್ಸ್ ಇರ್ತೈತೆ. ಸಿಂಗಲ್ ನಾಕೌಟ್ ತಳಕಿನಲ್ಲಿ ಪಂದ್ಯಗಳ ಸಂಖ್ಯೆಯನ್ನು ಲೆಕ್ಕ ಹಾಕಬೇಕಾದ್ರೆ ನಾವು ಯಾವ ಸೂತ್ರವನ್ನು ಬಳಸ್ತೀವಿ ಅಂದರೆ ಇಲ್ಲಿ ನಾವು n(n-1) ಸೂತ್ರವನ್ನು ಬಳಸ್ತೀವಿ. ಸಣ್ಣ ಕರುಳಿನಲ್ಲಿ ಕೈ ಬೆರಳಿನಂತಹ ಚಾಚುಗಳು ಹೆಸರು, ಆ ಒಂದು ಹೆಸರಿಗೆ ಏನಂತ ಕರಿತೀವಿ ಅಂತಂದರೆ ಅಲ್ವಿ ಓಲೈ ಅಂತ ಕರಿತೀವಿ, ವಿಲ್ಲೈ ಅಂತ ಕರಿತೀವಿ, ಬೆಂಜನಮ್ ಅಂತ ಕರಿತೀವಿ, ಇಲಿಯಮ್ ಕರಿತೀವಿ, ಅಂದರೆ ವಿಲ್ಲೈ ಅಂತೇಳಿ ಕರಿತೀವಿ. ಸಣ್ಣ ಕೈಯಲ್ಲಿ ಇರುವಂತಹ ಕೈ ಬೆರಳಿನಂತಹ ಒಂದು ಆಕಾರವನ್ನು ಹೊಂದಿರುವಂತಹ ಒಂದು ವಸ್ತುಗಳು ಏನಂತಂದರೆ ವಿಲ್ಲೈ ಅಂತೇಳಿ ಕರಿತೀವಿ. ವಾಲಿಬಾಲ್ ಆಟದಲ್ಲಿ ಆಟಗಾರನು ಅನರ್ಹಗೊಳಿಸಿರುವುದನ್ನು ಸೂಚಿಸಲು ಯಾವ ಬಣ್ಣದ ಕಾರ್ಡ್ಗಳನ್ನು ಇಲ್ಲಿ ಜಂಟಿಯಾಗಿ ತೋರಿಸಲಾಗುವುದು ಅಂತ ಪ್ರಶ್ನೆ ಇರೋದಿಲ್ಲಿ. ಅಂದರೆ ಜಂಟಿ ಅಂದರೆ ಒಟ್ಟಿಗೆ ಸೇರಿಸೋದಂತ ಅರ್ಥ. ನೀಲಿ ಮತ್ತು ಹಳದಿ, ಹಳದಿ ಮತ್ತು ಹಸಿರು, ಹಳದಿ ಮತ್ತು ಕೆಂಪು, ಕೆಂಪು ಮತ್ತು ಹಸಿರು, ಅಂದರೆ ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಹಳದಿ ಮತ್ತು ಕೆಂಪು. ಹಾಕಿ ಆಟದಲ್ಲಿ ಪುಷ್ ಸ್ಕೂಪ್ ಅಂದರೆ ಏನು? ಗಾಳಿಯಲ್ಲಿ ಕಡಿಮೆ ದೂರಕ್ಕೆ ಚೆಂಡನ್ನು ದುಡುವುದು, ಗಾಳಿಯಲ್ಲಿ ಬಹಳ ದೂರಕ್ಕೆ ಚೆಂಡನ್ನು ಚಿಮ್ಮುವುದು, ಹಿಟ್ ಮಾಡಿ ಚೆಂಡನ್ನು ದೂರ ಕಳಿಸುವುದು, ನೆಲದ ಮೇಲೆ ಬಹುದೂರ ಹೋಗುವಂತೆ ಚೆಂಡನ್ನು ದೂಡುವುದು, ಅಂದರೆ ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ, ಗಾಳಿಯಲ್ಲಿ ಬಹಳ ದೂರಕ್ಕೆ ಚೆಂಡನ್ನು ಚಿಮ್ಮುವುದಕ್ಕೇನಂತೇನು ಪುಷ್ ಸ್ಕೂಪ್ ಅಂತೇಳಿ ಕರಿತೀವಿ. ಇನ್ಸುಲಿನ್ ಅನ್ನು ಉತ್ಪತ್ತಿ ಮಾಡುವಂಥ ಶರೀರದ ಅಂಗ ಯಾವುದು? ಅದು ಸ್ವಾದುಪಿಂಡ, ಪಂಚ್ಕ್ರೀಸ್ ಅಂತೇಳಿ ಕರಿತೀವಿ, ಮೂತ್ರಪಿಂಡ, ಥೈರಾಯ್ಡ್, ಯಕೃತ್. ಅಂದರೆ ಇನ್ಸುಲಿನ್ ಎಲ್ಲಿ ಉತ್ಪತ್ತಿ ಮಾಡ್ತೈತಿ ಅಂದರೆ ಸ್ವಾದುಪಿಂಡದಲ್ಲಿ ಉತ್ಪತ್ತಿ ಮಾಡ್ತೈತೆ. ಇದು ಹೊಸ ಕ್ವಶನ್, ನೆನ್ಪಿಟ್ಕೊಳ್ಬೇಕು. ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಸಂಬಂಧಿಸಿರುವುದು ಫುಟ್ಬಾಲ್ಗೆ, ಟೆನ್ನಿಸ್ಗೆ, ಕ್ರಿಕೆಟ್ಗೆ, ಬ್ಯಾಡ್ಮಿಂಟನ್ಗೆ, ಅಂದರೆ ಅದು ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಿದೆ. ವ್ಯಕ್ತಿಗಳನ್ನು ಅಂತರ್ಮುಖಿ ಮತ್ತು ಬಹಿರ್ಮುಖಿಗಳಂತೇಳಿ ವರ್ಗೀಕರಣೆ ಮಾಡಿದವರು ಯಾರು ಅಂದರೆ ಕಾರ್ಲ್ ಯುಂಗ್ ಅವರು. ಏನು ಮಾಡ್ತಾರೆ? ವ್ಯಕ್ತಿಗಳನ್ನು ಅಂತರ್ಮುಖಿ, ಬಹಿರ್ಮುಖಿಯಾಗಿ ವರ್ಗೀಕರಣ ಮಾಡ್ತಾರೆ. 400 ಮೀಟರ್ ಟ್ರ್ಯಾಕ್ನಲ್ಲಿ 4x400 ಮೀಟರ್ ರಿಲೇಯಲ್ಲಿ ತಂಡಗಳ ಮೊದಲ ಆಟಗಾರರಿಗೆ ಉನ್ನತ ದರ್ಜೆಯ ಕ್ರಮದಲ್ಲಿ ನೀಡಲಾಗುವಂಥ ಸ್ಟ್ರೈಗರ್ಸ್ ಎಷ್ಟೆಂದರೆ ಅದು ಎಷ್ಟಿರ್ತದೆ ಅಂದರೆ ಇಲ್ಲಿ 1.5 ಸ್ಟ್ರೈಗರ್ಸ್ ಪ್ಲಸ್ ಡಯಾಗ್ನಲ್ ಎಕ್ಸೆಸ್ ಇರ್ತೈತೆ. ಫೀಮರ್ ಯಾವ ವಿಧದ ಅಸ್ಥಿಗೆ ಉದಾಹರಣೆಯಾಗಿದೆ? ಫೀಮರ್ ಇದು ಒಂದು ಉದ್ದನೆಯ ಅಸ್ಥಿ, ಇದು ತೊಡೆಯಲ್ಲಿ ಕಂಡುಬರ್ತೈತೆ.
ಹಾಗೆ ಚಿಕ್ಕ ಒಂದು ಮೂಳೆ ಕೂಡ ಕೇಳ್ತಾರೆ, ಅದು ಕಿವಿಯಲ್ಲಿ ಕಂಡುಬರ್ತೈತೆ, ಅದು ಸ್ಟೆಪಿಸ್ ಅಂತೇಳಿ ಮಧ್ಯ ಕಿವಿಯಲ್ಲಿ ಕಂಡುಬರ್ತೈತೆ ಅದು. ಇವಾಗ ಸಾಫ್ಟ್ ಬಾಲ್ ಆಟದ ಪಿಚ್ಚರ್ಸ್ ಪ್ಲೇಟ್ನ ಯಾವ ಆಕಾರದಲ್ಲಿ ಇರ್ತೈತೆ? ಸಾಫ್ಟ್ ಬಾಲ್ ಆಟದಲ್ಲಿ ಪಿಚ್ಚರ್ಸ್ ಪ್ಲೇಟು ಯಾವ ಆಕಾರದಲ್ಲಿ ಇರ್ತದೆ ಅಂತ ಕೇಳ್ತಾ ಇದ್ದಾರೆ. ಚೌಕ, ಪಂಚಭುಜ, ವೃತ್ತ, ಆಯುತ ಅಂದರೆ ಅದು ಆಯತಾಕಾರದಲ್ಲಿ ಇರ್ತೈತೆ. ಹರೆಯ ಮತ್ತು ಅಂಗಗಳ ಕಾರ್ಯನಿರ್ವಹಣಾ ಸ್ಥಿತಿಗೆ ಸಂಬಂಧಿಸಿದ ವ್ಯಕ್ತಿಯ ವಯಸ್ಸನ್ನು ಏನಂತ ಕರಿತೀವಿ ನಾವು? ಅದಕ್ಕೆ ತರಬೇತಿ ವಯಸ್ಸು ಅಂತೇಳಿ ಕರಿತೀವ, ಶರೀರ ಶಾಸ್ತ್ರ ಆಧಾರಿತ ವಯಸ್ಸನ್ನು ಕರಿತೀವ, ಪಂಚಾಂಗ ರೀತಿಯ ವಯಸ್ಸನ್ನು ಕರಿತೀವ, ಶರೀರ ರಚನೆ ಆಧಾರಿತ ವಯಸ್ಸನ್ನು ಕರಿತೀವಿ. ಅಂದರೆ ಶರೀರ ಶಾಸ್ತ್ರ ಆಧಾರಿತ ವಯಸ್ಸು ಅಂತೇಳಿ ಕರಿತೀವಿ ಅದಕ್ಕೆ. ಕಬಡ್ಡಿ ಆಟದ ಮೂಲಭೂತ ರಕ್ಷಣಾ ಕ್ಷೇತ್ರ ನಿಯೋಜನೆ ಅನುಸಾರ ಬಲಭಾಗಕ್ಕೆ ಅಂದರೆ ಬಲಗಡೆ ಝೋನ್ಗೆ ಸೇರಿಸಿದ ಆಟಗಾರರೆಂದರೆ ರೈಟ್ ಕಾರ್ನರ್, ರೈಟ್ ಇನ್, ರೈಟ್ ಕವರ್, ರೈಟ್ ಕಾರ್ನರ್, ರೈಟ್ ಇನ್, ಸೆಂಟರ್ ಮ್ಯಾನ್, ರೈಟ್ ಕಾರ್ನರ್, ರೈಟ್ ಇನ್, ರೈಟ್ ಕಾರ್ನರ್, ರೈಟ್ ಇನ್, ಲೆಫ್ಟ್ ಕಾರ್ನರ್ ಅಂದರೆ ರೈಟ್ ಕಾರ್ನರ್, ರೈಟ್ ಇನ್, ರೈಟ್ ಕವರ್ ಅಂತೇಳಿ ಕರಿತೀವಿ. ಭೇದಿಗೆ ಕಾರಣ ಏನು? ಭೇದಿ ಆಗೋದಕ್ಕೆ ಕಾರಣ ಏನು ಅಂತೇಳಿ ಪ್ರಶ್ನೆ ಇದು. ವೇರಿಯೋಲಾ ವೈರಸ್ನಿಂದ ಬರ್ತೈತೆ ಭೇದಿ. ವಿಬ್ರಿಯೋ ಕಾಲರೆಯಿಂದ, ವೆರಿಸೆಲ್ಲಾ ಜೋಸ್ಟರ್, ಸಿಗೇಲಾ ಅಂದರೆ ಇಲ್ಲಿ ವಿಬ್ರಿಯೋ ಕಾಲ್ರೆ ಅಂದರೆ ಇದು ಕಾಲರ ರೋಗದ ಒಂದು ಬ್ಯಾಕ್ಟೀರಿಯಾ, ವೈಬ್ರಿಯೋ ಕಾಲ್ರೆ ಅಂಥೇಳಿ ಕರಿತೀವಿ. ಭೇದಿ ಆಗೋದಕ್ಕೆ ಈ ಒಂದು ಏನಾಗಿರ್ತೈತೆ ಕಾರಣ ಆಗಿರ್ತೈತೆ. ಬಾಲ್ ಬ್ಯಾಡ್ಮಿಂಟನ್ ಆಟದಲ್ಲಿ 2 ಮತ್ತು 3ನೇ ಗೇಮ್ಗಳ ನಡುವಿನ ವಿಶ್ರಾಂತಿ ಅವಧಿ ಎಷ್ಟು? ಬಾಲ್ ಬ್ಯಾಡ್ಮಿಂಟನ್ ಒಂದು ಆಟದಲ್ಲಿ 2 ಮತ್ತು 3ನೇ ಗೇಮ್ಗಳ ನಡುವಿನ ವಿಶ್ರಾಂತಿ ಎಷ್ಟಂದರೆ ಅದು 5 ನಿಮಿಷ, 4 ನಿಮಿಷ, 3 ನಿಮಿಷ, 2 ನಿಮಿಷ ಅಂದರೆ ಅದು 5 ನಿಮಿಷ. ಈ ಕೆಳಗಿನ ಮಧ್ಯಸ್ಥರುಗಳಲ್ಲಿ ಯಾವುದು ಬಹಿಸ್ರಾವಿಕ ಗ್ರಂಥಿ? ಅಂತಃಸ್ರಾವಿಕ ಗ್ರಂಥಿ, ಬಹಿರ್ಸ್ರಾವಿಕ ಗ್ರಂಥಿ ಅಂತ ಬರ್ತವೆ. ಪ್ಯಾರಾಥೈರಾಯ್ಡ್, ಬೆವರಿನ ಗ್ರಂಥಿ, ಪಿಟ್ಟರಿ ಗ್ರಂಥಿ, ಥೈರಾಯ್ಡ್ ಗ್ರಂಥಿ ಅಂದರೆ ಇಲ್ಲಿ ಬೆವರಿನ ಗ್ರಂಥಿಗೆ ಏನು ಕರಿತೀವಿ? ಬಹಿಸ್ರಾವಕ ಗ್ರಂಥಿ ಅಂತೇಳಿ ಕರಿತೀವಿ. ಕಾರ್ಟ್ ವೀಲ್ ಸಂಬಂಧಿಸಿರುವುದು ಯಾವುದಕ್ಕೆ? ಕಾರ್ಟ್ ವೀಲ್ ನಾವು ಎದಕ್ಕೆ ಬಳಸ್ತೀವಿ ಅಂದರೆ ಇಲ್ಲಿ ಎತ್ತರ ಜಿಗಿತ, ಫುಟ್ಬಾಲ್, ಕುಸ್ತಿ, ಜಿಮ್ನಾಸ್ಟಿಕ್ ಅಂದರೆ ಇಲ್ಲಿ ಜಿಮ್ನಾಸ್ಟಿಕ್ಗೆ ನಾವೇನು ಮಾಡ್ತೀವಿ? ಕಾರ್ಟ್ ವೀಲ್ ಬಳಸ್ತೀವಿ. ವಯಸ್ಕರ ಹೃದಯವು 1 ನಿಮಿಷಕ್ಕೆ ಸರಾಸರಿ ಎಷ್ಟು ಬಾರಿ ಬಡಿತೈತೆ ಅಂದರೆ 92 ಬಾರಿ, 82 ಬಾರಿ, 72 ಬಾರಿ, 60 ಬಾರಿ ಅಂದರೆ 72 ಬಾರಿ ಬಡ್ಕೊಳ್ತೈತೆ. ಸಾಫ್ಟ್ ಬಾಲ್ ಆಟದ ಮೈದಾನದಲ್ಲಿ 2ನೇ ಬೇಸ್ನ ಅಳತೆ ಎಷ್ಟಿರ್ತೈತೆ ಅಂದರೆ ಇಲ್ಲಿ ಅದು 15 ಇಂಚಸ್ ಇಂಟು 15 ಇಂಚಸ್ ಇರ್ತೈತೆ 2ನೇ ಬೇಸ್ದಿದು. ಜಠರದಲ್ಲಿನ ಗ್ಯಾಸ್ಟ್ರಿಕ್ ಗ್ರಂಥಿಗಳು ಉತ್ಪತ್ತಿ ಮಾಡುವ ಆಮ್ಲ ಯಾವುದು? ಜಠರದಲ್ಲಿರುವಂತಹ ಗ್ಯಾಸ್ಟ್ರಿಕ್ ಗ್ರಂಥಿಗಳು ಯಾವುದನ್ನು ಉತ್ಪತ್ತಿ ಮಾಡ್ತವೆ ಅಂದರೆ ಇದು ಹೈಡ್ರೋಕ್ಲೋರಿಕ್ ಆಮ್ಲ. ಯಾಕೆಂದರೆ ಇದು TETL ಕೂಡ ಎಕ್ಸಾಮ್ ಆಗಿದೆ. HCl ಎಲ್ಲಿ ಉತ್ಪತ್ತಿ ಆಗ್ತೈತೆ ಅಥವಾ ಹೈಡ್ರೋಕ್ಲೋರಿಕ್ ಆಮ್ಲ ಎಲ್ಲಿ ಇರ್ತೈತೆ ಅಂಥೇಳಿ ಜಠರದಲ್ಲಿ ಇರ್ತೈತೆ ಇದು. ಬಾಸ್ಕೆಟ್ಬಾಲ್ ಪಂದ್ಯವು ಅಧಿಕೃತವಾಗಿ ಪ್ರಾರಂಭವಾಗುವುದು ಯಾವುದರ ಮೂಲಕ? ಬಾಸ್ಕೆಟ್ಬಾಲ್ ನಾವು ಹೇಗೆ ಪ್ರಾರಂಭ ಮಾಡ್ತೀವಿ ಅಂತ ಥ್ರೋ ಇನ್ ಮಾಡುವುದರ ಮೂಲಕ, ಜಂಪ್ ಬಾಲ್ ಮಾಡುವುದರ ಮೂಲಕ, ಫ್ರೀ ಥ್ರೋದಿಂದ, ಸೆಂಟ್ರ್ ಪಾಸ್ನಿಂದ ಅಂದರೆ ನಾವೇನು ಮಾಡ್ತೀವಿ? ಜಂಪ್ ಬಾಲ್ ಮೂಲಕ ಬಾಸ್ಕೆಟ್ಬಾಲ್ ಆಟಕ್ಕೆ ಚಾಲನೆಯನ್ನು ನೀಡ್ತೀವಿ. ವಾಲಿಬಾಲ್ ಕ್ರೀಡಾ ಕೌಶಲ್ಯ ಪರೀಕ್ಷೆಯನ್ನು ರೂಪಿಸಿದವರು ಯಾರು? ವಾಲಿಬಾಲ್ಗೆ ಸಂಬಂಧಪಟ್ಟಂತಹ ಕ್ರೀಡಾ ಕೌಶಲ್ಯ ಯಾರು ರೂಪಿಸಿದರು ಅಂದರೆ ಜಾನ್ಸನ್, ಕೋಜೆನ್ಸ್, ಕ್ಲರ್ಕ್, ಫ್ರೆಂಚ್, ರೊಸೆಲೆ, ಲಾಂಗೆ, ಫ್ರೆಂಚ್, ಕೂಪರ್ ಅಂದರೆ ಇಲ್ಲಿ ರೊಸೆಲೆ ಮತ್ತು ಲಾಂಗೆ ಅವರು ಏನು ಮಾಡ್ತಾರೆ? ವಾಲಿಬಾಲ್ ಕ್ರೀಡಾ ಕೌಶಲ್ಯ ಪರೀಕ್ಷೆಯನ್ನು ಏನು ಮಾಡ್ತಾರೆ ಅಂದರೆ ಜಾರಿಗೆ ತರ್ತಾರೆ. ಕ್ರಿಕೆಟ್ ಆಟದಲ್ಲಿ ಸ್ವೀಪ್ ಶಾಟ್ ಸಾಕಾರಗೊಳಿಸಲು ಚೆಂಡು ಎಲ್ಲಿ ಚಲಿಸಬೇಕು? ಅದು ಎಲ್ಲಿ ಚಲಿಸಬೇಕಂದ್ರೆ ಆಫ್ ಸ್ಟಾಪ್ನ ಹೊರಗೆ, ಆಫ್ ಸ್ಟಾಪ್ನ ನೇರದಲ್ಲಿ, ಮಿಡ್ಲ್ ಸ್ಟಾಪ್ನಿಂದ ಆಫ್ ಸ್ಟಾಪ್ ಕಡೆಗೆ, ಲೆಗ್ ಸ್ಟಾಪ್ನಿಂದ ಸ್ವಲ್ಪ ಹೊರಗೆ ಅಂದರೆ ಲೆಗ್ ಸ್ಟಾಪ್ನಿಂದ ಸ್ವಲ್ಪ ಹೊರಗೆ ಏನು ಮಾಡಬೇಕು? ಚಲಿಸಬೇಕು. ಭಾರತದ ರಾಷ್ಟ್ರಗೀತೆ ಜನಗಣಮನ ಯಾರು ಬರೆದರು ಇದು ಅಂತಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೀತಾರೆ.
ಇದು ಎಷ್ಟರೊಳಗೆ ಹಾಡಬೇಕಂದ್ರೆ 48 ಸೆಕೆಂಡ್ನಿಂದ 52 ಸೆಕೆಂಡ್ ಒಳಗಡೆ ಹಾಡಬೇಕು. ಬಂಗಾಳಿ ಭಾಷೆಯಲ್ಲಿ ಬರೀತಾರೆ ಇದು. ಪಟ್ಟಿಂಗ್ ಶಾರ್ಟ್ ವೃತ್ತದ ವ್ಯಾಸ ಎಷ್ಟು? ಶಾರ್ಟ್ ಪುಟ್ ಇದು. ಶಾರ್ಟ್ ಪುಟ್ನ ಎಷ್ಟು ವೃತ್ತ ಎಷ್ಟಿರ್ತದೆ ಅಂಥೇಳಿ ಕೇಳ್ತಾ ಇದ್ದಾರೆ. ಅದು 2.135 ಮೀಟರ್ಸ್ ಇರ್ತೈತೆ. ಇದು ವ್ಯಾಸ, ಹಿಂಗಿರೋದು ವ್ಯಾಸ. ಇದಕ್ಕೇನಂತೀವಿ ತ್ರಿಜ್ಯ ಅಂಥೇಳಿ ಕರಿತೀವಿ. ತ್ರಿಜ್ಯ ಇದು ಹಾಫ್ ಮಾಡ್ಕೋಬೇಕು, ತ್ರಿಜ್ಯ ಸಿಗ್ತೈತೆ ನಿಮಗೆ. ಇವಾಗ ಬುದ್ಧಿ ಸೂಚ್ಯಂಕವನ್ನು ಲೆಕ್ಕ ಹಾಕಲು ನೆರವಾಗುವಂಥ ಸೂತ್ರ ಯಾವುದು? ಬುದ್ಧಿ ಸೂಚ್ಯಂಕ ಕಂಡುಹಿಡಬೇಕಾದ್ರೆ ನಮ್ಗೆ ಯಾವ ಸೂತ್ರ ಬೇಕು ಇಲ್ಲಿ ಅಂಥೇಳಿ ಕೇಳ್ತಾ ಇದ್ದಾರೆ ನೋಡ್ರಿ. ಇದೇನು MA, ಇದು CA ಮಾನಸಿಕ ವಯಸ್ಸು, ಪಂಚಂಗರಿತ್ಯ ವಯಸ್ಸು. ಅಂದರೆ ಇಲ್ಲಿ IQ ಆಗ್ತೈತೆ MA × CA. ಇವಾಗ ಇದು ಮಾನಸಿಕ ವಯಸ್ಸು, ಬುದ್ಧಿಶಕ್ತಿ ಕಂಡುಹಿಡಿದಾಯಿತು. ಇವಾಗ ಏನಾದರೂ ದೈಹಿಕ ವಯಸ್ಸು ಕಂಡುಹಿಡಬೇಕಾದ್ರೆ ಏನು ಮಾಡಬೇಕಂದ್ರೆ ಇಲ್ಲಿ CA MA × IQ /IQ × 100. ಇದು ಎದುರ ವಯಸ್ಸು ಅಂದರೆ ದೈಹಿಕ ವಯಸ್ಸು ಕಂಡುಹಿಡಿಯುವಂಥ ಸೂತ್ರ. ಇವಾಗ ನೋಡ್ರಿ, ಇವಾಗ ಏನಾದರೂ ನಾವು ಮಾನಸಿಕ ವಯಸ್ಸು ಕಂಡುಹಿಡಿತಾ ಇದ್ದೀವಿ ಅಂದರೆ MA = IQ × CA / 100. 3 ಸೂತ್ರಗಳು ಕೂಡ ನೆನ್ಪಿಟ್ಕೋಬೇಕು. ಇದಕ್ಕೆ 3 ಸೂತ್ರಗಳು ಹೇಳ್ಕೊಟ್ಟಿದ್ದೀನಿ, ಹಿಂದೆ ಕೂಡ ಇದು ರಿಪೀಟೆಡ್ ಕ್ವಶನ್. ಸಬ್ ಜೂನಿಯರ್ ಆಟಗಾರರ ಖೋಖೋ ಮೈದಾನದ ಮುಕ್ತ ವಲಯ ಅಂದರೆ ಫ್ರೀ ಝೋನ್ ಎಷ್ಟಿರ್ತೈತೆ ಅಂತೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ 1.50 ಮೀಟರ್ ಉದ್ದ ಇರ್ತೈತೆ, 14 ಮೀಟರ್ ಅಗಲ ಇರ್ತೈತೆ. ಮುಕ್ತ ವಲಯ ಇದು. ಜರ್ಮನಿ ದೇಶದಲ್ಲಿ ಟರ್ನ್ ವೇರೈನ್ ಚಳವಳಿ ಯಾರು ಪ್ರಾರಂಭಿಸಿದರು? ಟರ್ನ್ ವೇರೈನ್ ಚಳವಳಿ ಅಂತೇಳಿ ಪ್ರಾರಂಭ ಮಾಡ್ತಾರೆ ಜರ್ಮನಿ ದೇಶದಲ್ಲಿ. ಇದು ಯಾರು ಮಾಡಿದ್ರು ಅಂತಂದರೆ FL ಜಾನ್ ಅವರು ಮಾಡ್ತಾರೆ. ಜರ್ಮನಿಯ ಒಂದು ದೈಹಿಕ ಶಿಕ್ಷಣ ಇತಿಹಾಸದಲ್ಲಿ ಒಂದು ಪ್ರಶ್ನೆ ಬರ್ತೈತೆ. ಟೇಬಲ್ ಟೆನ್ನಿಸ್ ಆಟದ ನೆಟ್ನ ಉದ್ದ ಎಷ್ಟಿರ್ತೈತೆ ಅಂದರೆ 6 ಫೀಟ್ ಇರ್ತೈತೆ. ಸೆಂಟಿಮೀಟ್ರಲ್ಲಿ ಕೇಳಿದ್ರೆ ಅದು 183 ಸೆಂಟಿಮೀಟ್ರ್ ಇರ್ತೈತೆ. ಈ ಕೆಳಕಂಡವುಗಳಲ್ಲಿ ಯಾವುದು ನಿಂತ ಭಂಗಿಯ ಯೋಗ ಆಸನ? ನಿಂತು ಮಾಡುವಂಥ ಆಸನ ಯಾವುದು ಅಂತ ಕೇಳ್ತಾ ಇದ್ದಾರೆ. ವಜ್ರಾಸನ ಕೂತ್ಕೊಂಡು ಮಾಡ್ತೀವಿ, ತಾಡಾಸನ ನಿಂತು ಮಾಡ್ತೀವಿ, ಮಕರಾಸನ ಮಲ್ಕೊಂಡು ಮಾಡ್ತೀವಿ, ಹಲಾಸನ ಇದನ್ನು ಕೂಡ ಮಲ್ಕೊಂಡು ಮಾಡ್ತೀವಿ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ತಾಡಾಸನ. ಇದರಿಂದ ಏಕಾಗ್ರತೆ ಹೆಚ್ಚಾಗ್ತೈತೆ ತಾಡಾಸನ ಮಾಡೋದ್ರಿಂದ. ಇದು ನಿಂತು ಮಾಡುವಂಥ ಒಂದು ಆಸನ. 17 ತಂಡಗಳಿಗೆ ಹಾಕಿದ ಸಿಂಗಲ್ ನಾಕೌಟ್ ತಳಕಿನಲ್ಲಿ ಎಷ್ಟು ತಂಡಗಳಿಗೆ ಬೈ ಸಿಕ್ಕಿರುತ್ತದೆ? 17 ಒಂದು ತಂಡದಲ್ಲಿ ಹಾಕಿದಂತಹ ಬೈಗಳ ನಾಕೌಟ್ ತಳಕಿನಲ್ಲಿ ಎಷ್ಟು ತಂಡಗಳಿಗೆ ಬೈ ಸಿಕ್ಕಿರ್ತದೆ ಅಂದರೆ ಅದು 15 ತಂಡಗಳಿಗೆ ಸಿಕ್ಕಿರ್ತೈತೆ. ಇಲ್ಲೇನು ಮಾಡಬೇಕು? ಸಮ ಸಂಖ್ಯೆ ನೋಡ್ರಿ, ಬೆಸ್ ಸಂಖ್ಯೆ ತೆಗಿಸ್ತಾರೆ. ಇಲ್ಲೇನು ಮಾಡ್ಬೇಕು ನಾವು? 32ರಲ್ಲಿ 15 ಕಳ್ಕೋಬೇಕು. ಸರಿ ಇರಿ ಹೇಳ್ತೀನಿ. 32ರಲ್ಲಿ ನೋಡ್ಬೇಕು ನಾವು 17 ಕಳಿಬೇಕು. 12ರಲ್ಲಿ 7 ಹೋಗಿದ್ರೆ ಎಷ್ಟು? 5 ಬರ್ತೈತೆ. ಇಲ್ಲಿ 2ರಲ್ಲಿ 1 ಹೋದರೆ 1, ಹಾಗಾಗಿ 15 ಬೈಗಳಿಲ್ಲಿ ಸಿಗ್ತವೆ. 32ರಲ್ಲಿ ಹೆಂಗೆ ಕಳ್ಕೊಬೇಕು ಅಂಥೇಳಿ ನಾನು ಹಿಂದೆ ತರಗತಿ ಮಾಡಿದ್ದೀನಿ, ನೋಡಿಕೊಡ್ರಿ. ಆ ತರಗತಿ ವೀಕ್ಷಿಸಿದರೆ ಮಾತ್ರ ಎಲ್ಲ ಪ್ರಶ್ನೆಗೆ ನಾವು ಉತ್ತರ ಮಾಡ್ಬೋದು. ಮಹಿಳೆಯರ ಜಾವೆಲಿನ್ ಎಸೆತದಲ್ಲಿ ಸಾಧನೆಯನ್ನು ದಾಖಲೆ ಎಂದು ಪರಿಗಣಿಸಲು ಜಾವೆಲಿನ್ ಕನಿಷ್ಠ ಎಷ್ಟು ತೂಕ ಇರಬೇಕು? ಮಹಿಳೆಯರ ಒಂದು ಜಾವೆಲಿನ್ ಎಸೆತದಲ್ಲಿ ಸಾಧನೆ ಮಾಡಬೇಕಾದ್ರೆ, ಅದು ಸಾಧನೆ ಆಗಿದೆ ಅಂತ ದಾಖಲೆ ಮಾಡಬೇಕಾದ್ರೆ ಜಾವೆಲಿನ್ ಕನಿಷ್ಠ ಎಷ್ಟು ತೂಕ ಇರಬೇಕು ಮಹಿಳೆಯರಿಗೆ ಅಂದರೆ ಅದು 600 ಗ್ರಾಮ್ ತೂಕ ಇರಬೇಕು ಮಹಿಳೆಯರಿಗೆ. 600 ಗ್ರಾಮ್. ಹಾಗಾದರೆ ಪುರುಷರಿಗೆ ಎಷ್ಟಿರಬೇಕು ಅಂದರೆ 800 ಇರಬೇಕು. ಇದು ರಿಪೀಟೆಡ್ ಕ್ವಶನ್ ಇಂದ ಕೂಡ ಬಂದಿದೆ. ಇದು ಇಲ್ಲಿ ಲ್ಯಾಟಿಸಿಮಸ್ ಡಾರ್ಸಿ ಸ್ನಾಯು ಇರುವಂಥ ಶರೀರದ ಭಾಗ ಯಾವುದು? ಲ್ಯಾಟಿಸಿಮಸ್ ಡಾರ್ಸಿ ಸ್ನಾಯು ಇರುವಂಥ ಶರೀರದ ಭಾಗ ಯಾವುದು ಅಂಥೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ
ತೊಡೆ, ತೋಳು, ಪಾದ, ಬೆನ್ನು ಅಂದರೆ ಇದು ಬೆನ್ನಿನಲ್ಲಿ ಕಂಡುಬರುವಂಥ ಒಂದು ಸ್ನಾಯುವಾಗಿರ್ತೈತೆ. ವಾಲಿಬಾಲ್ ಆಟದ ಸೆಟ್ ಒಂದರಲ್ಲಿ ಸಾಮಾನ್ಯವಾಗಿ ಎಷ್ಟು ಬಾರಿ ಆಟಗಾರರನ್ನು ನಾವು ಬದಲಾಯಿಸಬಹುದು? ವಾಲಿಬಾಲ್ ಆಟದ ಒಂದು ಸೆಟ್ನಲ್ಲಿ ಎಷ್ಟು ಬಾರಿ ನಾವು ಆಟಗಾರರನ್ನು ಬದಲಾಯಿಸ್ಬೋದು ಅಂದರೆ 6 ಬಾರಿ ಬದಲಾಯಿಸ್ಬೋದು. ನಿಗದಿತ ದಿನದವರೆಗೆ ಆಟಗಾರರು ತಮ್ಮಲ್ಲೇ ಪಂದ್ಯಗಳನ್ನಾಡಿ ನಿಜವಾದ ವಿಜಯಿ ಯಾರೆಂದು ತೀರ್ಮಾನಿಸುವ ಟೂರ್ನಮೆಂಟ್ ವಿಧಾನ ಯಾವುದು ಅಂದರೆ ಅದು ಚಾಲೆಂಜ್ ಪಂದ್ಯಾವಳಿ. ಏನು ಮಾಡ್ತಾರೆ ಇಲ್ಲಿ, ನಿಗದಿತ ದಿನ ಅಂದರೆ ಎಷ್ಟು ದಿನ ಇರ್ತದೆ ಅಷ್ಟು ದಿನ ಪಂದ್ಯಗಳು ತಮ್ಮಲ್ಲೇ ಆಡಿ ಆಮೇಲೆ ಏನು ಮಾಡ್ತಾರೆ, ಒಂದು ವಿಜಯಿ ಅಂಥೇಳಿ ನಿರ್ಧಾರ ಮಾಡ್ತಾರೆ. ಅದಕ್ಕೆ ಏನಂತೀವಿ ನಾವು ಚಾಲೆಂಜ್ ಪಂದ್ಯಾವಳಿ ಅಂಥೇಳಿ ಕರಿತೀವಿ. ಹಾಕಿ ಸ್ಟಿಕ್ ಆಟದಲ್ಲಿ ಉಪಯೋಗಿಸಲಾಗಬೇಕಾದರೆ ಅಂದರೆ ಹಾಕಿ ಆಟದಲ್ಲಿ ಉಪಯೋಗಿಸ್ಕೋಬೇಕಾದರೆ ಅದು ಎಷ್ಟು ಅಳತೆಯ ಒಳ ವ್ಯಾಸವಿರುವಂತಹ ಒಳಗೆ ಅಂದರೆ ಬಲೆಯ ಮೂಲಕ ತೂರುವಂತಿರಬೇಕು. ನೋಡಿರಿ, ಹಾಕಿ ಸ್ಟಿಕ್ ಆಟದಲ್ಲಿ ಉಪಯೋಗಿಸಲಾಗಬೇಕಾದರೆ ಅದು ಎಷ್ಟು ಅಳತೆಯ ಒಳವ್ಯಾಸವಿರುವಂತಹ ಬಳೆಯ ಮೂಲಕ ತೂರುವಂತಿರಬೇಕು ಅಂದರೆ ಅದು 2 ಇಂಚಸ್ ಇರಬೇಕು. ಮಿಲಿಮೀಟರ್ ಕೇಳಿದ್ರೆ ಅದು 51 mm ಇರಬೇಕು. ಇದು ಕೂಡ ರಿಪೀಟೆಡ್ ಕ್ವಶನ್. ಈ ಥರ ಹಾಕಿ ಸ್ಟಿಕ್ ಇರ್ತದಲ್ಲ, ಇದರ ಒಳ ವ್ಯಾಸ ಕೇಳ್ತಿರೋದವರು. ಇದು 51 mm ಅಥವಾ 2 ಇಂಚಸ್ ಇರಬೇಕು. ಇಂಚಸ್ಸಲ್ಲಿ ಹೇಳಿದ್ರೆ 2 ಇಂಚಸ್. ರೂಢಿ ಮಾಡುವುದರಿಂದ ನಾವು ಕಲಿಯುತ್ತೇವೆ ಮತ್ತು ಅದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳುತ್ತೇವೆ. ರೂಢಿ ಮಾಡದಿದ್ದರೆ ಮರೆಯುತ್ತೇವೆ. ಇದು ಯಾವ ನಿಯಮವನ್ನು ಸೂಚಿಸ್ತದೆ ಅಂದರೆ ಅಭ್ಯಾಸ ನಿಯಮವನ್ನು ಸೂಚಿಸ್ತದೆ. ಯಾವುದೇ ಒಂದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಲ್ಲ, ಹಾಗೆ ನಾವು ಪ್ರಾಕ್ಟೀಸ್ ಮಾಡ್ತಾ ಏನಾಗ್ತೀವಿ, ನಾವು ಪರ್ಫೆಕ್ಟ್ ಆಗ್ತೀವಿ. ಅದಕ್ಕೋಸ್ಕರ ಅಭ್ಯಾಸ ನಾವು ಮಾಡ್ತಾ ಇರಬೇಕು. ಇದು ಯಾರ್ದು ನಿಯಮ ಅಂದರೆ ಥಾರಂಡೈಕ್ ಅವರು ಕೊಡ್ತಾರೆ. ಸಿದ್ಧಾರ್ಥ, ಅಭ್ಯಾಸ, ಪರಿಣಾಮ ಅಂತ ಇರುತ್ತೆ. 3 ನಿಯಮಗಳನ್ನು ಅವರು ಪ್ರತಿಪಾದನೆ ಮಾಡ್ತಾರೆ. ವೈಟ್ ಲಿಫ್ಟಿಂಗ್ ಕ್ರೀಡಾ ಸ್ಪರ್ಧೆಯಲ್ಲಿ ಸೇರಿರುವ ಭಾರ ಮತ್ತು ಎತ್ತುವ ವಿಧಾನ ಯಾವುದೆಂದರೆ ವೈಟ್ ಲಿಫ್ಟಿಂಗ್ ಕ್ರೀಡಾ ಸ್ಪರ್ಧೆಯಲ್ಲಿ ಸೇರಿರುವ ಭಾರ ಮತ್ತು ಎತ್ತುವ ವಿಧಾನಗಳು ಯಾವ್ಯಾವು ಅಂದರೆ ಸ್ನ್ಯಾಚ್ ಮತ್ತು ಕ್ಲೀನ್ ಆ್ಯಂಡ್ ಜರ್ಕ್. ಈ ಒಂದು ವಿಧಾನದಲ್ಲಿ ಸೇರಿರ್ತೈತಿ. 8 ನಿಮಿಷಗಳ ಕಾಲ ಓಡುವ ನಡೆಯುವ ಪರೀಕ್ಷೆ ಏನನ್ನು ಅಳೆಯಲು ನೆರವಾಗುತ್ತದೆ ಅಂದರೆ ಅದು ವೇಗ, ಚಪಲತೆ, ಸ್ನಾಯು ಸಹಿಷ್ಣುತೆ, ಹೃನಾಳ ಒಂದು ಸಾಮರ್ಥ್ಯ ಅಂತೇಳಿ ಅಂದರೆ ಅದು ಹೃನಾಳ ಸಾಮರ್ಥ್ಯ. ವಿಂಬಲ್ಡನ್ ಟೆನ್ನಿಸ್ ಪಂದ್ಯಾವಳಿ ಜರುಗುವ ದೇಶ ಯಾವುದು? ವಿಂಬಲ್ಡನ್ ಯಾವುದು ನಡೆಸ್ಕೊಡ್ತದೆ ಅಂದರೆ ಅದು ಇಂಗ್ಲೆಂಡ್ ನಡೆಸ್ಕೊಡ್ತೈತೆ. ಇದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡ್ತೀನಿ. 4 ಒಂದು ಪಂದ್ಯಾವಳಿಗಳಿದ್ದಾವೆ. ಆ ಒಂದು ಪಂದ್ಯಾವಳಿಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ಕ್ಲಾಸ್ ಮಾಡ್ತೀನಿ. ಪ್ರಾಣಾಯಾಮ ಮಾಡಲು ಸೂಕ್ತವಾದಂಥ ಭಂಗಿ ಯಾವುದು? ನಾವು ಪ್ರಾಣಾಯಾಮ ಮಾಡಬೇಕಾದ್ರೆ ಯಾವ ಒಂದು ಭಂಗಿಯಲ್ಲಿ ಮಾಡಬೇಕು? ಕರ್ಣಪೀಡಾಸನ, ಸ್ವಸ್ತಿಕಾಸನ, ಧನುರಾಸನ, ಶಿರಾಸನ ಅಂದರೆ ಸ್ವಸ್ತಿಕಾಸನದಲ್ಲಿ ಮಾಡಬೇಕು. ಸ್ವಸ್ತಿಕಾಸನ ಅಂದರೆ ಪದ್ಮಾಸನ, ಹಾಗೆ ಸುಖಾಸನ, ಇವುಗಳೆಲ್ಲ ನಾವು ಏನು ಮಾಡ್ಬೋದು, ಪ್ರಾಣಾಯಾಮಗಳನ್ನು ಮಾಡ್ಬೋದು. ಪ್ರಾಣಾಯಾಮ ಮಾಡಬೇಕಾದ್ರೆ ಯಾವುದೇ ರೀತಿ ನಮಗೆ ನೋವು ಅನಿಸ್ಬಾರ್ದು, ಕಂಫರ್ಟೇಬಲ್ ಆಗಿರಬೇಕು. ಆ ಒಂದು ಆಸನದಲ್ಲಿ ನಾವು ಪ್ರಾಣಾಯಾಮ ಮಾಡಿದರೆ ನಮಗೆ ಮನಸ್ಸಿಗೆ ಏನಾಗ್ತೈತೆ, ಒಂಥರ ಶಾಂತಿ ಸಿಗ್ತದೆ. ಖೋಖೋದಲ್ಲಿ ರಕ್ಷಣೆಯ ಆಟಗಾರರ ಎಂಟ್ರಿ ಝೋನ್ನಲ್ಲಿ ಎಲ್ಲಿ ಗುರುತಿಸ್ತಾರೆ? ಖೋಖೋ ಆಟದಲ್ಲಿ ರಕ್ಷಣೆಯ ಆಟಗಾರರ ಎಂಟ್ರಿ ಝೋನನ್ನು ಎಲ್ಲಿ ಗುರುತಿಸ್ತಾರೆ ಅಂದರೆ ಪೋಸ್ಟ್ ಲೈನ್ ಮತ್ತು 3ನೇ ಕ್ರಾಸ್ ಲೇನ್ನ ನೇರದ ಲಾಬಿಯಲ್ಲಿ ಗುರುತಿಸ್ತಾರೆ. ಪೋಸ್ಟ್ ಲೈನ್ ಮತ್ತು 3ನೇ ಕ್ರಾಸ್ ಲೇನ್ನ ನೇರದ ಲಾಬಿಯಲ್ಲಿ ಏನು ಮಾಡ್ತಾರೆ, ರಕ್ಷಣೆ ಆಟಗಾರರು ಎಂಟ್ರಿ ಝೋನನ್ನು ಗುರುತಿಸ್ತಾರೆ. ಇಲ್ಲಿ ಅಸ್ಥೆನಿಕ್ ಪ್ರಕಾರದ ಶರೀರದ ರಚನೆ ಯಾವುದಕ್ಕೆ ಸೂಕ್ತ? ಅಸ್ಥೆನಿಕ್ ಯಾವುದಕ್ಕೆ ಸೂಕ್ತ? ಅದು ಟೆನ್ನಿಸ್ಗೆ. ಕಸ್ಟಮರ್ ಅವರು ಹೇಳ್ತಾರೆ ಒಂದು 4 ಪ್ರಕಾರಗಳು. ಬ್ಯಾಡ್ಮಿಂಟನ್ ಕಣದ ಅಥವಾ ಅಂಕಣದ ಕಂಬಗಳು ಯಾವ ಸ್ಥಳದಲ್ಲಿರ್ತವೆ? ಬ್ಯಾಡ್ಮಿಂಟನಲ್ಲಿ ಕಂಬಗಳು ಯಾವ ಸ್ಥಳದಲ್ಲಿರ್ತವೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಡಬಲ್ಸ್ ಪಾರ್ಶ್ವಗೆರೆಯ ಮಧ್ಯದಲ್ಲಿ ಏನು ಮಾಡ್ತೇವೆ, ಬ್ಯಾಡ್ಮಿಂಟನ್ ಸೇರ್ತವೆ. ಯಾಕೆಂದರೆ ವಿಡಿಯೋ ಲೆಂತಿ ಆಗ್ತಾಯಿದೆ, ಅದಕ್ಕೆ ಆಪ್ಷನ್ ಅಷ್ಟೇ ಹೇಳ್ತಾ ಹೋಗ್ತೀನಿ. ಅದ್ರ ಬಗ್ಗೆ ಏನಾರ ವಿವರಣೆ ಇದ್ದರೆ ಹೇಳ್ತೀನಿ. ಪ್ರಯತ್ನ ಮತ್ತು ಪ್ರಮಾದ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು ಯಾರು? ಹೀಗೆ ಬಂತಲ್ಲ, ಅದು ಥಾರಂಡೈಕ್ ಅವರು. ಇವರು 3 ನಿಯಮಗಳು ಕೊಡ್ತಾರೆ. ಅಭ್ಯಾಸ, ಸಿದ್ಧತಾ, ಅಭ್ಯಾಸ, ಪರಿಣಾಮ. ಇವರು ಪ್ರತಿಪಾದನೆ ಮಾಡೋ ಸಿದ್ಧಾಂತ ಕೇಳಿದರೆ ಅದು
ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ. ಇವರು ಒಂದು ನಾಯಿ ಮೇಲೆ ಏನು ಮಾಡ್ತಾರೆ, ಬೆಕ್ಕಿನ ಮೇಲೆ ಪ್ರಯೋಗವನ್ನು ಮಾಡ್ತಾರೆ. ಅಥ್ಲೆಟಿಕ್ನ ದೇಹ ಸ್ಥಿತಿಯು ಸೆಟ್ ಹಂತದಲ್ಲಿ ಹೇಗಿರ್ತದೆ ಅಂದರೆ ಅದು ಹೆಚ್ಚಳವಾಗುವ ಸ್ಥಿರ ಸಮತೋಲನದಲ್ಲಿ ಆ ಒಂದು ಅಥ್ಲೆಟ್ನ ದೇಹ ಸ್ಥಿತಿ ಕಂಡುಬರ್ತೈತೆ ನಮಗೆ. ಪ್ರಥಮ ಏಷ್ಯನ್ ಗೇಮ್ಸ್ ನಡೆಯುವಂಥ ಸ್ಥಳ ಯಾವುದು? ಪ್ರಥಮ ಏಷ್ಯನ್ ಗೇಮ್ಸ್ ಎಲ್ಲಿ ನಡೀತದೆ? ಅದು ಬೀಜಿಂಗ್ನಲ್ಲಿ, ಬ್ಯಾಂಕಾಕ್ನಲ್ಲಿ, ಜಕಾರ್ತಾದಲ್ಲಿ, ಅಂದರೆ ನವದೆಹಲಿಯಲ್ಲಿ 1951ರಲ್ಲಿ ಜೆ ಡಿ ಸಂಧಿಯವರು ಪ್ರಾರಂಭ ಮಾಡ್ತಾರೆ. ಜೆ ಡಿ ಸಂಧಿಯವರು ಇದರ ಪಿತಾಮಹ ಅಂತೇಳಿ ಕರಿತೀವಿ. ಇದು ನಮ್ಮ ನವದೆಹಲಿಯಲ್ಲಿ ಫಸ್ಟ್ ಬಾರಿಗೆ ಏಷ್ಯನ್ ಗೇಮ್ಸ್ಗಳು ನಡೆಸ್ತಾರೆ. ವಾಲಿಬಾಲ್ನಲ್ಲಿ ನೆಟ್ ಮೇಲ್ಭಾಗದ ಆ್ಯಂಟೆನಾ ಎಷ್ಟು ಚಾಚಿಕೊಂಡಿರ್ತೈತೆ? ನೆಟ್ ಬಿಟ್ಟು ಕೇಳ್ತಾ ಇರೋದವರು, ನೆಟ್ ಹೇಳಿದ್ರೆ 1.80 ಇರ್ತೈತೆ. ಆದರೆ ನೆಟ್ ಬಿಟ್ಟು ಕೇಳ್ತಾ ಇರೋದ್ರಿಂದ ಅದು 80 ಮೀಟರ್ ಆಗಿರ್ತೈತೆ, 80 ಸೆಂಟಿಮೀಟರ್ ಆಗಿರ್ತೈತೆ. ಒಂದು ಪರೀಕ್ಷೆಯನ್ನು ಮರುಪ್ರಯೋಗ ಮಾಡಿದಾಗ ಸರಿಸುಮಾರು ಹಿಂದಿನ ಬಾರಿಯ ಫಲಿತಾಂಶವೇ ದೊರಕಿದರೆ ಅಲ್ಲಿ ಏನು ಕಂಡುಬರ್ತೈತೆ ನಮಗೆ? ಒಂದು ಪ್ರಶ್ನೆ ಪತ್ರಿಕೆ ಹೆಂಗಿರ್ಬೇಕಂತ ಅಂದರೆ ಅಲ್ಲಿ ವ್ಯಾಪಕತೆ ಇರಬೇಕು, ನಿರಂತರತೆ ಇರಬೇಕು, ವಿಶ್ವಸನೀಯತೆ ಇರಬೇಕು, ವಸ್ತುನಿಷ್ಠತೆ ಇರಬೇಕು. ಈ ರೀತಿಯೆಲ್ಲ ನಾವು ಅದ್ರದ್ದು ಲಕ್ಷಣಗಳು ನೋಡ್ತೀವಿ. ಇಲ್ಲಿ ಒಂದು ಪರೀಕ್ಷೆನ ಮೌಲ್ಯಮಾಪನ ಮಾಡಿದಾಗ ಹಿಂದಿನ ಬಾರಿಯೂ ಫಲಿತಾಂಶ ದೊರಕಿದರೆ ಅದಕ್ಕೆ ಏನಂತೀವಿ ಅಂದರೆ ಅದಕ್ಕೆ ವಸ್ತುನಿಷ್ಠ ವಿಶ್ವಾಸಾರ್ಹತೆ ಅಂತೇಳಿ ಕರಿತೀವಿ. ಕ್ರಿಕೆಟ್ ಆಟದಲ್ಲಿ ಸ್ಲಿಪ್ನಲ್ಲಿ ಕ್ಷೇತ್ರ ರಕ್ಷಣೆ ಮಾಡುವವನಿಗೆ ಇರಬೇಕಾದಂಥ ಪ್ರಮುಖ ಗುಣ ಏನು? ಕ್ರಿಕೆಟ್ ಆಟದಲ್ಲಿ ಸ್ಲಿಪ್ನಲ್ಲಿ ಕ್ಷೇತ್ರ ರಕ್ಷಣೆ ಮಾಡುವವನಿಗೆ ಇರಬೇಕಾದಂಥ ಪ್ರಮುಖ ಗುಣ ಯಾವುದು ಅಂದರೆ ಅವನಿಗೆ ಇರಬೇಕು ಗರಿಷ್ಠ ಮಟ್ಟದ ಪ್ರತಿಕ್ಷಿಪ್ರತೆ ಇರಬೇಕು. ಗರಿಷ್ಠ ಮಟ್ಟದ ಪ್ರತಿಕ್ಷಿಪ್ರತೆ ಇರಬೇಕು ಅವನಿಗೆ. ಎತ್ತರ ಹೆಚ್ಚಿಲ್ಲದ ದೊಡ್ಡ ಗಾತ್ರದ ವ್ಯಕ್ತಿಗಳನ್ನು ಏನೆಂದು ಕರಿತೀವಿ ನಾವು ಅಂದರೆ ಅವರಿಗೆ ಪಿಕ್ನಿಕ್ ಅಂತೇಳಿ ಕರಿತೀವಿ. ಸರ್ವ್ ಆ್ಯಂಡ್ ವಾಲಿ ಶೈಲಿ ಆಟ ಯಾವುದಕ್ಕೆ ಸಂಬಂಧಿಸಿದೆ? ವಾಲಿಬಾಲ್, ಟೆನ್ನಿಸ್, ಟೇಬಲ್ ಟೆನ್ನಿಸ್ ಅಂದರೆ ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಿದೆ. ವಿಶ್ವಕಪ್ ಕ್ರಿಕೆಟ್ನಲ್ಲಿ ಇತ್ತೀಚೆಗೆ ಅಳವಡಿಸಿಕೊಂಡ UDR ಪದ್ಧತಿ ಏನು? UDR ಅಂದರೆ ಏನಂದರೆ ಅದು ಅಂಪೈರ್ ಡಿಸಿಷನ್ ರಿವ್ಯೂ ಸಿಸ್ಟಮ್ ಅಂಥೇಳಿ, ಅಂಪೈರ್ ಡಿಸಿಷನ್ ರಿವ್ಯೂ ಸಿಸ್ಟಮ್ ಅಂಥೇಳಿ ಕರಿತೀವಿ. ಬ್ಯಾಡ್ಮಿಂಟನ್ನಲ್ಲಿ ಒಂದು ಗೇಮ್ ಒಳಗೊಂಡಿರುವುದು ಏನು ಅಂತಂದರೆ ಅದು 15 ಪಾಯಿಂಟ್ಸು, 21 ಪಾಯಿಂಟ್ಸು, 29 ಪಾಯಿಂಟ್ಸು, 25 ಪಾಯಿಂಟ್ಸ್ ಅಂದರೆ 29 ಪಾಯಿಂಟ್ಸ್ ಇರ್ತವೆ ಅಲ್ಲಿ. ಒಲಿಂಪಿಯಾಡ್ ಅಂದರೆ ಏನು? ಒಂದು ಗೇಮ್ನಿಂದ ಮುಂದಿನ ಒಂದು ಗೇಮ್ಗೆ ಇರುವಂತಹ ಒಂದು ಅವಧಿಗೆ ಏನಂತೀವಿ ಅಂದರೆ 4 ವರ್ಷದ ಅವಧಿಯಾಗಿರ್ತೈತಿ. ಆ ಒಂದಕ್ಕೆ ಏನಂತೀವಿ ಒಲಿಂಪಿಯಾಡ್ ಅಂತೇಳಿ ಕರಿತೀವಿ. ಒಲಿಂಪಿಯಾಡ್ ನಡೆಯುವಂಥ ಒಂದು ಸ್ಥಳಕ್ಕೆ ಕೂಡ ಒಲಿಂಪಿಯಾ ಅಂತೇಳಿ ಕರಿತೀವಿ. ಭಾರತೀಯ ಕ್ರೀಡಾ ಪ್ರಾಧಿಕಾರ ಯಾವಾಗ ಸ್ಥಾಪನೆಯಾಯಿತು ಅಂದರೆ ಅದು 1984ರಲ್ಲಿ ಸ್ಥಾಪನೆ ಆಗ್ತೈತೆ. ಕಬಡ್ಡಿ ಆಟದಲ್ಲಿ ಬ್ಲಾಕಿಂಗ್ ಕೌಶಲ್ಯವನ್ನು ಹೆಚ್ಚು ಉಪಯೋಗ ಮಾಡಿಕೊಳ್ಳುವುದು ಎದಕ್ಕೋಸ್ಕರ ಮಾಡ್ಕೊಳ್ತೀವಿ ನಾವು? ಬ್ಲಾಕಿಂಗ್ ಕೌಶಲ್ಯ ಅಂದರೆ ಕವರ್ಗಳು ಮತ್ತು ಕಾರ್ನರ್ ಈ ಒಂದು ಪ್ಲೇಸ್ನಲ್ಲಿ ಏನು ಮಾಡ್ತೀವಿ ನಾವು ಬ್ಲಾಕಿಂಗ್ ಕೌಶಲ್ಯವನ್ನು ಬಳಸ್ತೀವಿ. ಅಸ್ಥಿ ಮತ್ತು ಹಲ್ಲುಗಳ ರಚನೆ ಸಾಮಗ್ರಿ ಎಂದು ಯಾವ ಖನಿಜವನ್ನು ಪರಿಗಣಿಸ್ತೀವಿ? ಹಲ್ಲು ಗಟ್ಟಿಯಾಗಿರಬೇಕಾದ್ರೆ ನಮಗೆ ಎಲ್ಲಿ ಸಿಗಬೇಕು? ಕ್ಯಾಲ್ಸಿಯಂ ಹೇರಳವಾಗಿರಬೇಕು. 9 ತಂಡಗಳಿಗೆ ಟ್ಯಾಬುಲರ್ ಅಥವಾ ಗ್ರಾಫಿಕ್ ವಿಧಾನದಲ್ಲಿ ಸಿಂಗಲ್ ಲೀಗ್ ತಳಕನ್ನು ಹಾಕಬೇಕಾದ್ರೆ ಸಮಾನಾಂತರ ಮತ್ತು ಊರ್ಧ್ವಾಧರ ಅಂದರೆ ವರ್ಟಿಕಲ್ ಎಷ್ಟಿರ್ತವೆ ಕಾಲಮ್ಗಳು ಅಂದರೆ 11 ಇರ್ತವೆ. ಎಷ್ಟಿರ್ತವೆ? 11 ಇರ್ತವೆ. ಇದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ರಿ. ಒರಳು ಕೀಲಿಗೆ ಉದಾಹರಣೆ ಯಾವುದು? ಕುತ್ತಿಗೆ, ಹಿಪ್ಪು ಅಥವಾ ತೊಡೆಯ ಸಂದು ಅಂತೇಳಿ ಕರಿತೀವಿ. ಮಂಡಿ ರಿಸ್ಟು ಅಂದರೆ ಇಲ್ಲಿ ಹಿಪ್ಪು, ತೊಡೆಯ ಸಂದು. ಒರಳು ಒಂದು ಕೀಲಿಗೆ ಉದಾಹರಣೆ ಆಗಿರ್ತೈತೆ. ಇದು ಡೇವಿಡ್ ಕಪ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಇದು ಟೆನ್ನಿಸ್ಗೆ ಸಂಬಂಧಪಟ್ಟಿದೆ. ಡೇವಿಡ್ ಕಪ್ ನಾವು ಟೆನ್ನಿಸಲ್ಲಿ ಕೊಡ್ತೀವಿ. ಇಷ್ಟೇನೈತಂದರೆ 2011ರ ಒಂದು ಪ್ರಶ್ನೆ ಪತ್ರಿಕೆ ಆಯಿತು. ಇದು ಸಂಪೂರ್ಣವಾಗಿ ಅನಾಲಿಸಿಸ್ ಮಾಡಿದ್ದೀನಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ವಿಷಯದ ಕುರಿತು ತರಗತಿಯನ್ನು ಮಾಡೋಣ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ನೇಮಕಾತಿಗೆ ಪೂರ್ವಸಿದ್ಧತೆಯನ್ನು ಮಾಡ್ಕೊತಿದ್ರು ಅವರು ಈ ಒಂದು ಎಲ್ಲ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.